ಧರ್ಮರಾಜನ ಮನೆಗೆ ಮೊದಲು ನನಗೆ ದುಡ್ಡಿನ ಅಡಚಣೆ ಇದೆ, ಸ್ವಲ್ಪ ಹಣ ಬೇಕಾಗಿತ್ತು, ಮಧ್ಯರಾತ್ರಿ 12 ಗಂಟೆ ಮೇಲೆ ಸಹಾಯ ಮಾಡಬೇಕು ಅಂತ ಅವನು ಕೇಳಿಕೊಂಡು ಬಂದವನು. ಧರ್ಮರಾಜ ಹೇಳಿದ, ಪೂರ್ಣ ಮಧ್ಯರಾತ್ರಿ ಆಗಿದೆ, ಎಲ್ಲ ಬಾಗಿಲು ಹಾಕಿಬಿಟ್ಟಿರ್ತೀವಿ, ಕೋಶಾಗಾರ ಎಲ್ಲ, ನಾಳೆ ಬೆಳಿಗ್ಗೆ ಕೊಡ್ತೇನೆ ಅಂತ ಪಾಪ ಅವನು ಹೇಳ್ದ. ಕೊಡೋದಿಲ್ಲ ಅಂತೇನು ಹೇಳಿಲ್ಲ. ಯಮಧರ್ಮನ ಅವತಾರಣೆ, ಅದ್ಭುತವಾದ ಧರ್ಮ ರೀತಿಯಿಂದ ಶ್ರೇಷ್ಠ ದಾನ ಧರ್ಮವನ್ನು ಮಾಡಿದವನು, ವಿಚಾರವೇ ಇಲ್ಲ. ಆಗ ಇಡೀ ಮಧ್ಯರಾತ್ರಿ ನಾಳೆ ಬೆಳಿಗ್ಗೆ ಕೊಡ್ತೇನೆ ಅಂತ ಅವನು ಹೇಳಿ ಕಳಿಸಿದ್ದಾನೆ. ಆ ಬ್ರಾಹ್ಮಣನಿಗೆ ಅಷ್ಟಕ್ಕೆ ಸಮಾಧಾನ ಆಗದೆ ಅವನ ಮನೆ ಬಿಟ್ಟು ಮುಂದೆ ಭೀಮಸೇನ ದೇವರ ಮನೆಗೆ ಹೋಗುತ್ತಾನೆ. ಭೀಮಸೇನ ದೇವರ ಮನೆಗೆ ಹೋಗಿ ಅನಂತರ ಅವಶ್ಯವಾಗಿ ಆಗಲಿ ಅಂತ ಭೀಮಸೇನ ದೇವರು ತಕ್ಷಣ ಮತ್ತೇನು ಮಾಡಬೇಕು, ತಮ್ಮ ಕೈಯಲ್ಲಿರತಕ್ಕಂಥ ಒಂದು ಕಡಗವನ್ನೇ ಬಿಚ್ಚಿ ಆ ಬ್ರಾಹ್ಮಣನಿಗೆ ಕೊಡ್ತಾರೆ. ಈ ಕಥೆ ಮಹಾಭಾರತದಲ್ಲಿ ಬರುತ್ತದೆ ವಿಶೇಷವಾಗಿ. ಅಂದರೆ ಇದರಿಂದ ಅನೇಕ ಆಧ್ಯಾತ್ಮಿಕ ಸಂದೇಶಗಳು ಏನು ಅದನ್ನು ವ್ಯಾಖ್ಯಾನಕಾರ ಬಹಳ ಸುಂದರವಾಗಿ ಈ ಸಂದರ್ಭದಲ್ಲಿ ಅಂದರೆ ತಿಳಿಸ್ತಾರೆ. ಆಚಾರ್ಯ ಹೇಳ್ತಾರೆ, ಪ್ರಾತರ್ದದಾನೀತಿ ನೃಪಸ್ಯ ವಾಕ್ಯಂ ನಿಶಮ್ಯ ವಿಪ್ರಸ್ತ್ವರಿತೋ ಮಖಾರ್ಥೆ. ಯಜ್ಞಕ್ಕಾಗಿಯೂ ಅವನಿಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾರೆ. ಮಖಾರ್ಥೆ ಭೀಮಂ ಯಯಾಚೆ ಸ ನೃಪೋಕ್ತಮಾಶು ನಿಶಮ್ಯ ಚಾದಾತ್ ನಿಜ ಹಸ್ತಭೂಷಣಂ. ತನ್ನ ಕೈಯಲ್ಲಿರ್ತಕ್ಕಂಥ ಆ ಕಡಗವನ್ನೇ ಭೀಮಸೇನ ದೇವರು ಕೊಟ್ಟಿದ್ದಾರೆ. ನಾಳೆ ಬಾ ಅಂತ ಇವರು ಹೇಳಲಿಲ್ಲ. ಇಲ್ಲಿ ನೋಡಿ, ಧರ್ಮರಾಜನ ಹತ್ತಿರ ಹೋದಾಗ ಅಂತೂ ಆ ರಾತ್ರಿ ಅವನಿಗೆ ಸಿಗಲಿಲ್ಲ, ಹಣ ದುಡ್ಡು ಸಿಕ್ಕಿಲ್ಲ. ಭೀಮಸೇನ ದೇವರ ಹತ್ತಿರ ಹೋದಾಗ ಸಿಕ್ಕಿದೆ. ಅಂದರೆ ಯೋಚನೆ ಮಾಡಿ, ನಮ್ಮ ಅಪೇಕ್ಷೆಗಳು ಜೀವನದಲ್ಲಿ ಕೆಲವು ಬಾರಿ ಧರ್ಮ ಕಾರ್ಯಗಳಿಂದ ಆಗದೇ ಹೋದರೂ ಕೂಡ ಜ್ಞಾನ ಕಾರ್ಯದಿಂದ ಸಕಲ ಅಪೇಕ್ಷೆಗಳು ಈಡೇರುತ್ತದೆ. ಇದನ್ನು ಸರಿಯಾಗಿ ತಿಳಿಯಿರಿ ಅಂತ. ಅಂದರೆ ಕೇವಲ ಕರ್ಮಠರಾಗಿ ಕರ್ಮವೇ ಮೋಕ್ಷಕ್ಕೆ ಸಾಧನೆ ಅಲ್ಲ. ಧರ್ಮರಾಜ ಅಂದರೆ ಅದು ಧರ್ಮದ ಸಂಕೇತ, ಅದು ಯಮಧರ್ಮನ ಅವತಾರಿ. ಭೀಮಸೇನ ದೇವರು ಅಂದ್ರೆ ವಾಯುದೇವರ ಅವತಾರಿಗಳು, ಜ್ಞಾನಪ್ರದರಾದವರು, ಜ್ಞಾನದ ಸಂಕೇತ ಅವರು. ಆ ನಿಟ್ಟಿನಲ್ಲಿ ನಾವು ಜೀವನದಲ್ಲಿ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ. ಧರ್ಮ ಕಾರ್ಯಗಳಿಂದ ಈಡೇರದ ಕೆಲವು ಅಪೇಕ್ಷೆಗಳು ಅದು ಜ್ಞಾನ ಕಾರ್ಯದಿಂದ ಈಡೇರುತ್ತದೆ. ಪ್ರಾಮಾಣಿಕವಾಗಿ ಯಾವ ಸ್ವಾರ್ಥ ಇಲ್ಲದೇನೆ ತನಗೆ ಬಂದ 2 ಅಕ್ಷರವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾ ಹೇಳ್ತಾ, ಯಾರು ಪಾಠ ಪ್ರವಚನದಲ್ಲಿ ಆಸಕ್ತರಾಗಿರ್ತಾರೆ, ನಿಶ್ಚಿತವಾಗಿ ಅವನ ಎಲ್ಲ ಅಪೇಕ್ಷೆಗಳು ಈಡೇರುತ್ತದೆ. ಅವನ ಮಾತನ್ನು ತಿಳಿಸ್ತಾರೆ. ಯಾಕೆ ಸುಧಾಯ ಸ್ವೀಕರತ್ವೇ ವಯಮೇವ ಸಾಕ್ಷಿಣಃ ಎಲ್ಲ ಪರಂಪರೆಯಲ್ಲಿ ಹೇಳಿದ್ದುಂಟು. ಟೀಕಾಕತ್ಪಾದರ ಆಚಾರ್ಯ ಮಧ್ವರ ಗ್ರಂಥಗಳ ಶಾಸ್ತ್ರದ ಪಾಠ ಪ್ರವಚನ ಮಾಡ್ತಾ ಇದ್ದರೆ ಶ್ರದ್ಧಾಭಕ್ತಿ ವಿಶ್ವಾಸದಿಂದ ಕುಳಿತಲ್ಲೇನೆ ದೇವರು ಎಲ್ಲ ಸಂಪತ್ತನ್ನು ತಂದು ಸುರಿಯುತ್ತಾನೆ. ಆ ವಿಶ್ವಾಸ ಬೇಕು. ಇದನ್ನು ಸರ್ವೇಪಿ ಪುರುಷಾರ್ಥಾಸ್ಯು ಜ್ಞಾನಾದೇವ ನ ಸಂಶಯ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸಿರ್ತಕ್ಕಂಥ ಮಾತು. ಸಕಲ ಪುರುಷಾರ್ಥಗಳು ಅದು ಪರಮಾತ್ಮನ ತತ್ವಜ್ಞಾನದಿಂದ. ಆ ರೀತಿ ವಿಚಾರ ಮಾಡಬೇಕು ಅಂತ ಸ್ಪಷ್ಟೀಕರಣ ಮಾಡ್ತಾರೆ. ಅಂತೂ ಇದೇ ರೀತಿ ನಾವು ಪುರಂದರದಾಸರ ಜೀವನದಲ್ಲಿ ನೀವೆಲ್ಲ ಕಥೆ ಕೇಳಿದ್ದೀರಿ. ಪುರಂದರದಾಸರ ಹತ್ತಿರ ಹೋಗಿ ಕೇಳಿದ್ರೆ ಏನು ಸಿಗುತ್ತದೆ? ಒಬ್ಬ ಬ್ರಾಹ್ಮಣನಿಗೆ ಭಗವಂತನೇ ಬಂದವನು ಬ್ರಾಹ್ಮಣರ ರೂಪದಲ್ಲಿ. ಪುರಂದರದಾಸರು ಬೇಡ ಅಂತ ಅವರ ಹೆಂಡತಿಗೆ ಹೋಗಿ ಕೇಳಿದ. ಹೆಂಡತಿ ಗಂಡನಿಗೂ ಗೊತ್ತಿಲ್ಲದೇನೆ, ಸರಸ್ವತಿ ಬಾಯಿ ಅಂತ ಹೆಸರಿದೆ ಬಹುಶಃ, ತನ್ನ ಮೂಗುತಿಯನ್ನೇ ಕೊಟ್ಲು ಅಂತ ಕಥೆ ಕೇಳುತ್ತೇವೆ. ಆ ರೀತಿ ಪುರಂದರದಾಸರ ಆ ಚರಿತ್ರೆಯಲ್ಲಿ ದಿವ್ಯವಾಗಿ. ಹಾಗೆ ಧರ್ಮರಾಜನಿಂದ ಪಡೆಯದೇನೆ ಭೀಮಸೇನ ದೇವರ ಹತ್ತಿರ ಬಂದು ಆ ಮಧ್ಯರಾತ್ರಿನೂ ಕೂಡ ಬ್ರಾಹ್ಮಣ ಕೇಳಿದ್ದಾನೆ, ತಕ್ಷಣ ದಾನ ಧರ್ಮ ಮಾಡಬೇಕು. ಆ ರೀತಿ ತಮ್ಮ ಕೈ ಖಡ್ಗವನ್ನೇ ಬಿಚ್ಚಿಕೊಟ್ಟಿದ್ದಾರೆ ಮಹಾನುಭಾವರು. ಇದರಿಂದ ತಿಳಿಸ್ತಾರೆ, ನಾಳೆ ನಾಳೆ ಅಂತ ಅನ್ನಬಾರದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾಳೆ ಅಂದವರು ಮನೆ ಹಾಳು ಅಂತ. ಆ ರೀತಿ ಅದನ್ನು ಭೀಮಸೇನ ದೇವರ ಸಂದೇಶ ತಿಳಿಸ್ತಾರೆ. ಅನರ್ಘ್ಯಮಗ್ನಿ ಪ್ರಥಮಂ ವಿಚಿತ್ರ ರತ್ನಾಂಚಿತಂ ವಿಪ್ರವದಸ್ತದಾಪ್ಯ. ಅವನು ಹೋದ, ಭಾರಿ ಆನಂದ ಆಯಿತು ಆ ಬ್ರಾಹ್ಮಣನಿಗೆ. ತಕ್ಷಣ ಭೀಮಸೇನ ದೇವರು ಒಳ್ಳೆ ಆನಂದದ ನಗಾರಿಯನ್ನು ಬಾರಿಸ್ತಾರಂತೆ ಅವರ ಮನೆಯಲ್ಲಿ. ಆ ಪ್ರಾಚೀನ ಕಾಲದಲ್ಲಿ ಅರಮನೆಯಲ್ಲಿ ರಾಜರ ಸಂಪ್ರದಾಯ, ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ವಾದ್ಯಗಳನ್ನು ಬಾರಿಸಬೇಕು. ಭಾರಿ ಆನಂದ ಆದಾಗ ಒಂದು ವಾದ್ಯ, ಯುದ್ಧಕ್ಕೆ ಹೊರಡುವಾಗ ಇನ್ನೊಂದು ವಾದ್ಯ, ಏನಾದರೂ ದುಃಖ ಸೂಚಕವಾದ ವಾದ್ಯಗಳು ಬೇರೆ, ಘೋಷಣೆ ಮಾಡತಕ್ಕಂಥ ವಾದ್ಯಗಳು ಬೇರೆ, ಹೀಗೆಲ್ಲ ಇರುತ್ತದೆ. ಮಧ್ಯರಾತ್ರಿ 12 ಗಂಟೆ ಮೇಲೆ ಭೀಮಸೇನ ದೇವರ ಮನೆಯಿಂದ ಭಾರೀ ಆನಂದದ ನಗಾರಿ ಕೇಳಿಸ್ತಾ ಇದೆ. ಅತ್ಯಂತ ಆನಂದದ ವೈಭವದ ಒಂದು ಈ ಸದ್ದು ಏನು, ಆನಂದ ಸೂಚಕವಾದ ಜಯಭೇರಿ. ಭಾರಿ ಆಶ್ಚರ್ಯ ಆಯ್ತು. ಮಕರ ಯದ್ವಾಯು ಸೂನುಸ್ತದೈವ ಅಂತಾರ. ವಿಚಿತ್ರ ಅಂದರೆ
ವ್ಯಾಖ್ಯಾನಕಾರ ಬರೀತಾರೆ, ಈ ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಆ ಮಧ್ಯರಾತ್ರಿ ಧರ್ಮರಾಜನಿಗೆ ಮನೆಗೆ ಬಂದು ಆ ಬ್ರಾಹ್ಮಣ ಅನಂತರ ಭೀಮಸೇನ ದೇವರ ಮನೆಗೆ ಬಂದು ಆ ಭೀಮಸೇನ ದೇವರ ಖಡ್ಗವನ್ನು ದಾನವಾಗಿ ಪಡೆದು ಹೋಗುತ್ತಾನಲ್ಲ, ಸಾಕ್ಷಾತ್ ಭಗವಂತನೇ ಬ್ರಾಹ್ಮಣ ರೂಪದಿಂದ ಬಂದದ್ದು ಅಂತ ತಿಳಿಸ್ತಾರೆ. ಆ ವರಾಹ ಪುರಾಣದಲ್ಲಿ ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲಿ ಹೇಳುವಾಗ ಆ ವಿಚಾರವನ್ನು ಬ್ರಾಹ್ಮಣನೇ ಬಂದದ್ದಲ್ಲಿ ಅಂದರೆ ಭಗವಂತನೇ ಬ್ರಾಹ್ಮಣನ ರೂಪದಿಂದ ಬಂದದ್ದು ಅಂತ ತಿಳಿಸ್ತಾರೆ. ಆಗ ತಾನೇ ಬ್ರಾಹ್ಮಣ ಹೋಗಿದ್ದ ಮನೆಯಿಂದ, ನಾಳೆ ಕೊಡ್ತೇನೆ ಅಂತ ಹೇಳಿದಾಗ ಧರ್ಮರಾಜನಿಗೆ ಈ ಭೀಮಸೇನ ದೇವರ ಮನೆಯ ಜಯಭೇರಿ ಕೇಳಿ ಆನಂದ ಆಯಿತು. ಏನು ಮಧ್ಯರಾತ್ರಿ 1 ಗಂಟೆ ಸುಮಾರು, ಈಗೇನು ಇವನಿಗೆ ಆನಂದ ಆಗಿದೆ ಭೀಮನಿಗೆ? ಧರ್ಮರಾಜನಿಗೆ ಆಶ್ಚರ್ಯ. ದೂತರನ್ನು ಕೊಟ್ಟು ಕಳಿಸ್ತಾನೆ, ಹೋಗಿ ಕೇಳ್ಕೊಂಬನ್ರಿ ಭೀಮಸೇನ ದೇವರ ಮನೆಯಾಗ ಏನು ಫಂಕ್ಷನ್ ಆಯಿತು ಅಂತೇಳಿ. ಮಧ್ಯರಾತ್ರಿ ದಿಢೀರ್ನೆ ಏನು ಒಂದು 10 ಕೋಟಿ ಲಾಟ್ರಿ ಹೊಡೆದು ಬಿಡ್ತಾ, ಏನಾಯಿತು? ಆಶ್ಚರ್ಯ ಧರ್ಮರಾಜನಿಗೆ. ಆನಂದದ ನಗಾರಿ ಭೀಮಸೇನ ದೇವರ ಮನೆಯಿಂದ ಈಗೇನು ಅಂತ. ಅನಂತರ ತಕ್ಷಣ ಅಲ್ಲಿ ಭೀಮಸೇನ ದೇವರು ಹೇಳಿ ಕಳಿಸ್ತಾರಂತ, ಎನ್ ಮೃತ್ಯ ದೇಹೋಪಿ ವಿನಿಶ್ಚಿತಾಯು ಅಭುನ್ ನೃಪಸ್ತೇನ ಮಮಾಸ ಹರ್ಷ. ಭೀಮಸೇನ ದೇವರು ಹೇಳ್ತಾರೆ, ನಮ್ಮಣ್ಣ ಮನೆಗೆ ಬಂದ ಬ್ರಾಹ್ಮಣರಿಗೆ ಅವರು ದಾನ ಕೇಳಿದಾಗ ನಾಳೆ ಕೊಡ್ತೇನೆ ಅಂತ ಹೇಳಿ ಕಳಿಸಿಬಿಟ್ಟ. ಅಂತೂ ನಮ್ಮಣ್ಣನಿಗೆ ನಾಳೆವರೆಗೂ ಬದುಕುತ್ತೇನೆ ಅಂತ ಗ್ಯಾರಂಟಿ ಇದೆಯಲ್ಲ, ಇದೇ ಭಾರಿ ಆನಂದ ಆಯಿತು, ಅದಕ್ಕೆ ನಗಾರಿ ಬಾರಿಸಿದೆ ಅಂತ ಭೀಮಸೇನ ದೇವರು ಹೇಳ್ತಾರಂತ. ಅಸ್ಥಿರವಾದ ಈ ಶರೀರ ಊರದೇವರ ಮಾಡಬೇಕಣ್ಣ ಅಂತಾರೆ ದಾಸರು. ಮರಳಿ ಹಿಂತ ಜನುಮ ಬರದಣ್ಣ. ಆ ರೀತಿ ಬಹಳ ಅದ್ಭುತವಾಗಿ ತಿಳಿಸ್ತಾರೆ ಗೋಪಾಲದಾಸರು. ಒಂದು ಕಡೆ ಹೇಳ್ತಾರೆ, ವಿಶೇಷವಾಗಿ ಹೇಳುವಾಗ ಅಂದರೆ ಅಲ್ಲಿ ಸ್ಪಷ್ಟಪಡಿಸ್ತಾ, ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ. ಬಹಳ 84 ಲಕ್ಷ ಯೋನಿ ದಾಟಿ ಬಂದು ಈ ಮಾನವ ಶರೀರ, ಮಾನವನಿಗೆ ಯಾಕೆ ಮಹತ್ವ ಗೊತ್ತಾ? ಆ ಶಬ್ದದಲ್ಲೇ ಇದೆ, ಮನು ಅವಬೋಧನೆ, ತಿಳುವಳಿಕೆ ಇದ್ದವನಿವನು. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಹಿತ, ಯಾವುದು ಅಹಿತ, ಈ ವಿವೇಕ ಬುದ್ಧಿ ಇದೆ ಮಾನವನಿಗೆ. ಅದಕ್ಕೆ ಪಶು ಪಕ್ಷಿ ಪ್ರಾಣಿಗಳಿಗೆ ಇಲ್ಲದೇ ಇರತಕ್ಕಂತಹ ವಿವೇಕ ಬುದ್ಧಿ ಇದೆ ಮಾನವರಲ್ಲಿಯೂ ಕೂಡ. ಆ ಬ್ರಾಹ್ಮಣ್ಯ ಜನ್ಮ, ಬ್ರಾಹ್ಮಣ್ಯದಲ್ಲಿಯೂ ಕೂಡ ವಿಷ್ಣು ಭಕ್ತರಾಗಿ, ಅದರಲ್ಲಿಯೂ ಆಚಾರ್ಯರ ಅನುಯಾಯಿಗಳಾಗಿ ಬಹಳ ದುರ್ಲಭ, ಬಹಳ ದುರ್ಲಭ ಅಂತಾರೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಬಹಳ ದುರ್ಲಭ ಅಂತ ಹೇಳ್ತಾರೆ ಶಾಸ್ತ್ರ ಹೇಳುವಾಗ. ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ಮಾನವ ಜನ್ಮದ ಮಹತ್ವ, ಅದರಲ್ಲಿಯೂ ಬ್ರಾಹ್ಮಣ್ಯದ ಮಹತ್ವ. ಆದ್ದರಿಂದ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಇದು ಅಸ್ಥಿರ, ಅಶಾಶ್ವತ. ಸಂಸಾರ ಸುಖವೇ ಶಾಶ್ವತ ಅಲ್ಲ. ಯಾವಾಗ ಹೇಗೆ ಕೃಷ್ಣಾರ್ಪಣ ಆಗುತ್ತಾರೆ ಗೊತ್ತಾಗೋದಿಲ್ಲ. ಅವರವರ ಕರ್ಮ, ಅವರವರ ಆಯುಷ್ಯ ಮುಗಿದ ಮೇಲೆ ಎಚ್ಚರಿಕೆಯಿಂದಿರಬೇಕು. ನಮ್ಮ ಮೃತ್ಯು ತೂಗುಗತ್ತೆಯಂತೆ ಮೇಲ್ಗಡೆ ತೂಗುತ್ತಾ ಇದೆ ಅಂತ ಹೇಳಿದ್ದುಂಟು. ಆ ರೀತಿ ಭಾರಿ ಅಸ್ಥಿರ ಇದು, ನೀರು ಮೇಲಿನ ಗುಳ್ಳೆ ಅಂತ ದಾಸರು ಒಂದು ಕಡೆ ಅಂದರು. ಈ ಸಂಸಾರ ಸುಖವೇ ಅಸ್ಥಿರ ಅಂತ ಹೇಳ್ತಾ ಸಮರ್ಥನೆ ಮಾಡ್ತಾ ಟೀಕಾಕೃತ್ಪಾದರು ಸುದೆಯಲ್ಲಿ ಒಂದು ಮಾತು ಹೇಳ್ತಾರೆ. ಭಾರೀ ಬೇಸಿಗೆ, ಆಯಾಸ ಆಯಿತು, ನೆರಳು ಬೇಕಾಗಿತ್ತು, ಒದ್ದಾಡ್ತಾ ಇದ್ದಾನೆ. ಒಂದು ಗಿಡದ ಕೆಳಗಡೆ ಬಂದು ಕುಳಿತುಕೊಂಡ. ಭಾರೀ ತಂಪಾದ ನೆರಳು, ಉಶ್ ಅಂತ ಆನಂದ ಆಯಿತು. ಇವನು ಉಶ್ ಅಂತ ಇದ್ದ, ಮೇಲೆ ಬುಸ್ ಅಂತ ಒಂದು ಹಾವು ಬಂತು. ಯಾವ ನೆರಳು? ಹಾವಿನ ನೆರಳಿನ ಕೆಳಗಡೆ ಕುಳಿತಿದ್ದಾನೆ ಇವನು. ಎಂತ ಬರೇ ಹಾವಲ್ಲ, ಟೀಕಾರಾಯರಂತಾರೆ ಕುಪಿತಾಹಿ ಫಣಚ್ಛಾಯ. ಭಾರೀ ಸಿಟ್ಟಿಗೆದ್ದ ಹಾವಿನ ನೆರಳ ಕೆಳಗಡೆ ಕೂತಿದ್ದಾನೆ. ಸಿಟ್ಟಿಗೆದ್ದ ಹಾವಿನ ನೆರಳು ಅದು ಆನಂದ ಕೊಡ್ತದ? ಯಾವ ಕ್ಷಣಕ್ಕೆ ಹೊಡೆಯುತ್ತದೆ ಗೊತ್ತಿಲ್ಲ. ಆ ರೀತಿ ಸಂಸಾರ ಸುಖದ ಹಣೆ ಬರ ಅಂದರು ಟೀಕಾರಾಯರು. ಎಷ್ಟು ಚೆನ್ನಾಗಿ ಅಲ್ಲಿ ಹೇಳುವಾಗ ತತ್ವೋದ್ಯೋತದ ಟೀಕೆಯಲ್ಲಿ ಇನ್ನೊಂದು ಮಾತಾಡ್ತಾರೆ, ಎಷ್ಟು ಅಸ್ಥಿರ ಈ ಸಂಸಾರ ಸುಖ ಅಂತಂದ್ರೆ, ಕದ್ಯೋತಿಕಾಸು ದ್ಯೋತಮಾನಸ್ವಪಿ ಮನಃಪ್ರಸಾದ ಮನಾಸಾದಯತಾಂ. ಬಹಳ ಸುಂದರವಾಗಿ ಟೀಕಾಕೃತ್ಪಾದರು ಬರೀತಾರೆ ಆ ತತ್ವೋದ್ಯೋತ ಟೀಕೆಯಲ್ಲಿ ಹೇಳುವಾಗ. ದಟ್ಟವಾದ ಕಾಡು, ಕಿಂಚಿತ್ತೂ ಬೆಳಕಿಲ್ಲ, ಹೋಗುತ್ತಾ ಇದ್ದಾನೆ. ಹಿಂದೆ ಮುಂದೆ ಏನು ಕಾಣಿಸ್ತಾ ಇಲ್ಲ. ಒಂದು ಮಿಂಚಿನ ಹುಳ ಮಿಂಚಿ ಹೋಯಿತು. ಒಳ್ಳೆ ಫೋಕಸ್ ಥರ ಕಲರ್ ಕಾಣಿಸ್ತಾ ಅಷ್ಟೇ ಬೆಳಕು. ಈ ದಟ್ಟವಾದ ಅರಣ್ಯದಲ್ಲಿ, ನಿರ್ಜನವಾದ ಅರಣ್ಯದ ಈ ಭಾರೀ ಕತ್ತಲೆಯಲ್ಲಿ ಆ ಮಿಂಚಿನ ಹುಳದ ಬೆಳಕು ಸಾಕಾಗುತ್ತದ? ನಡೀಲಿಕ್ಕೆ ಸಾಧ್ಯವಾ? ಆ ರೀತಿ ಅವಾಗ ಮಿಂಚಿನ ಹುಳದಂತೆ ಮಿಂಚಿ ಹೋಗೋದು ಈ ಅಸ್ಥಿರವಾದ ಸಂಸಾರ ಸುಖ.
ಎಲ್ಲ ಶಾಸ್ತ್ರೀಯವಾದ ಮಾತುಗಳನ್ನು ಪುರಂದರದಾಸರು ನೀರ ಮೇಲಿನ ಗುಳ್ಳೆ ಅಂತ ಕರೆದದ್ದನ್ನು. ಆ ರೀತಿ ಬಹಳ ದುರ್ಲಭ ಅಂತಾರೆ. ಮೊನ್ನೆ ಹೇಳಿದ್ದೇನೆ, ರಿಟೈರ್ಡ್ ಆದಮೇಲೆ ಅಂತಂದರೆ ಶಕ್ತಿ ಇರೋದಿಲ್ಲ, ಮುಂದಿನ ಜನ್ಮದಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿ ನರಿ ಹಂದಿಯಾಗಿ ಹುಟ್ಟುಬಿಡ್ತೇವೆ ಗೊತ್ತಾಗೋದಿಲ್ಲ. ಆದ್ದರಿಂದ ಕೌಮಾರೇ ಆಚರೇತ್ ಪ್ರಾಜ್ಞ, ಬಲಗೈಯಿಂದ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಕನ್ನಡದಲ್ಲಿ ಹೇಳ್ತಾರೋ ಇಲ್ಲೋ, ಬಹಳ ಮಹತ್ವದ್ದು. ಆದ್ದರಿಂದ ಅದನ್ನು ತಿಳಿಸ್ತಾರೆ. ಯಾವ ರೂಪದಿಂದ ಭಗವಂತ ದೇವತೆಗಳು ಗುರುಗಳು ಬಂದು ಅನುಗ್ರಹ ಮಾಡ್ತಾರೆ, ದಾನ ತೆಗೆದುಕೊಂಡು ಗೊತ್ತಾಗೋದಿಲ್ಲ. ಆದ್ದರಿಂದ ಅವರಂತಾರೆ ಭೀಮಸೇನ ದೇವರು, ನಮ್ಮಣ್ಣ ನಾಳೆ ಬಾ ಅಂತ ಬ್ರಾಹ್ಮಣರಿಗೆ ಹೇಳಿ ಕಳಿಸ್ತಾನೆ ಅಂದರೆ ನಾಳೆವರೆಗೂ ಬದುಕಿರ್ತೇನೆ ಅಂತ ಗ್ಯಾರಂಟಿ ಇದೆಯಲ್ಲ ನಮ್ಮ ಅಣ್ಣನಿಗೆ, ಏನು ಆನಂದ, ಇದಕ್ಕಿಂತಲೂ ಆನಂದ ಇನ್ನೇನು ಅಂತ. ಈ ರೀತಿ ಅಂದರೆ ಹೀಗೆ ಮಾತಾಡೋದ್ರಿಂದ ಈ ಬಾಳು ಅತ್ಯಂತ ಅಸ್ಥಿರ. ಆ ಕ್ಷಣಕ್ಕೆ ಬುದ್ಧಿ ಬಂದ ಕ್ಷಣಕ್ಕೆ ದಾನ ಧರ್ಮ ಮಾಡಬೇಕು. 10 ರೂಪಾಯಿ ಕೊಡಬೇಕು ಅಂತ ದಾನ ಧರ್ಮ ಮಾಡಬೇಕು ಅಂತ ಬುದ್ಧಿ ಬಂತು, ನಾಳೆ ಕೊಟ್ಟರೆ ಆಯಿತು ಅಂದ್ರೆ ಅದು 5 ರೂಪಾಯಿಗೆ ಬಂದುಬಿಟ್ಟಿರ್ತದೆ. ಮನಸ್ಸು ಬಹಳ ಕಷ್ಟ. 5 ರೂಪಾಯಿ ಕೊಟ್ಟರೆ ಸಾಕು, 10 ರೂಪಾಯಿ ಯಾಕೆ ಕೊಡಬೇಕು, ಹೀಗೆ ಅನಿಸ್ಬಿಡ್ತದೆ. ಈ ಮನಸ್ಸು ಬಹಳ ಕೆಟ್ಟದ್ದು ಅಂತ ಹೇಳ್ತಾರೆ. ಆದ್ದರಿಂದ ಈ ಕ್ಷಣಕ್ಕೆ ಸಾಧನೆ ಮಾಡು, ಸರ್ವಥ ನಾಳೆ ನಾಳೆ ಅಂತ ಮುಂದೂಡಬೇಡ ಎಂಬ ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿ. ಅಲ್ಲಿ ಈಗಿನ ಕೆಲವರೆಲ್ಲ ದೃಷ್ಟಾಂತ ಕೊಡ್ತಾರೆ. ಏನು ಅಂದರೆ, ಈ ಭಾಗವತ ಕೇಳಿದ ಪರೀಕ್ಷಿತ ರಾಜರು ಅವರೇನು ಮಾಡಿದ್ದು, 7 ದಿವಸದಲ್ಲಿ ತಕ್ಷಕ ಕಚ್ಚಿ ಸಾಯಲಿ ಅಂತ ಶಾಪ ಆದಮೇಲೆ ತಾನೇ ಅವರು ಭಾಗವತ ಕೇಳಿದ್ದು. ಸಾಯುವ ಕೊನೆ 7 ದಿವಸ ತಾನೇ ಅವರು ಭಾಗವತ ಕೇಳಿದ್ದು. ಆಚಾರ್ಯ ನಾವು ರಿಟೈರ್ಡ್ ಆದಮೇಲೆ ಕೊನೆಗೆ ಕೇಳ್ತೀವಿ ಪುರಾಣ ಪುಣ್ಯಕಥೆ ಭಾಗವತ, ಯಾಕೆ ಒದ್ದಾಡಬೇಕೀಗ, ಗಳಿಸೋದು ಆಯ್ತು. ನಿಜ, ಬಹಳ ಸಂತೋಷ. ಪರೀಕ್ಷಿತ ರಾಜನ ದೃಷ್ಟಾಂತ ಕೊಟ್ಟು ಸಮರ್ಥನೆ ಮಾಡ್ತಾರೆ ಹುಡುಗರೆಲ್ಲ. ಅದಕ್ಕೆ ಹೇಳ್ತಾರೆ, ನಿಜ ಪರೀಕ್ಷಿತ ರಾಜರಿಗೆ 7 ದಿವಸ ಗ್ಯಾರಂಟಿ ಇತ್ತು, ನಿನಗಿದೆಯಾ? 7 ದಿವಸ ಅಲ್ಲ, 7 ಗಂಟೆ ಅಲ್ಲ, 7 ಕ್ಷಣವೂ ಗ್ಯಾರಂಟಿ ಇಲ್ಲ. ಅದನ್ನು ಸರಿಯಾಗಿ ಚಿಂತನೆ ಮಾಡಿರಿ ಅಂತ. ಪರೀಕ್ಷಿತನ ಪರಿಸ್ಥಿತಿ ಪ್ರತಿ ಸಂದರ್ಭದಲ್ಲಿ ನಮಗಿದೆ. ಆ ತಕ್ಷಣಕ್ಕೆ ಜಾಗೃತವಾದ ಬುದ್ಧಿಯಿಂದ ಪ್ರಯತ್ನಪೂರ್ವಕವಾಗಿ ದಾನ ಧರ್ಮಗಳಲ್ಲಿ ಅಂದರೆ ತೊಡಗಬೇಕು ಅಂತ ತಿಳಿಸ್ತಾರೆ. ಅದನ್ನು ಸ್ಪಷ್ಟವಾಗಿ ನಾವು ಚಿಂತನೆ ಮಾಡಬೇಕು. ಹಾಗೆ ಅಲ್ಲಿ ತಿಳಿಸುವಾಗ ಅಂತಾರೆ, ಧರ್ಮರಾಜನ ಮಾತು ಕೇಳಿ ಆನಂದ ಆಯಿತು ಅಂಥೇಳಿ ಈ ಭೀಮಸೇನ ದೇವ್ರ ಮಾತು ಕೇಳಿ ಒಂಥರ ಅವನಿಗೆ ಆಶ್ಚರ್ಯ ಆಗೋಯ್ತು ಧರ್ಮರಾಜನಿಗೆ. ನಾನು ಕೊಟ್ಟು ಬಿಡಬೇಕಾಗಿತ್ತು, ವಾಪಸ್ ಕಳಿಸ್ಬಾರ್ದಾಗಿತ್ತು. ಅವನಿಗೆ ಒದ್ದಾಡ್ತಾ ಇದ್ದಾನೆ ಪಾಪ ಮನಸ್ಸಿನಲ್ಲಿ. ನಮ್ಮ ತಮ್ಮ ಎಂತಹ ದಾನಶೂರ ಕರ್ಣ ಅಂತ ಕರ್ಣನಿಗೆ ಕರೀತೇವೆ ನಿಜ, ಆದರೆ ಕರ್ಣನಿಗಿಂತಲೂ ಅನಂತ ಮಡಿಯಾಗಿ ಅತಿ ದಿವ್ಯವಾದ ಯೋಗ್ಯತೆ ಇದ್ದವರು ವಾಯುದೇವರ ಅವತಾರಿಗಳು ಭೀಮಸೇನ ದೇವರು. ಯಾವ ವಿಚಾರ ಹೊರಗಿನ ಜನರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಭೀಮಸೇನ ದೇವರು ಸ್ಪಷ್ಟ ತಿಳಿಸ್ತಾರೆ, ನಾಳೆ ಅಂತ ಅಟ್ಟಬಾರದು ಅಂತ ತಿಳಿಸ್ತಾರೆ. ದೂತರ ಮೇಲೆ ದೂತರನು ಅಟ್ಟಿ ವಾದಿರಾಜರು ಒಂದು ಪದ್ಯದಲ್ಲಿ ಹೇಳೋದುಂಟು. ಆದ್ದರಿಂದ ಪುರಂದರದಾಸರು ಭಿಕ್ಷೆ ಬೇಡತಾ ಈ ಬೀದಿಯಲ್ಲೆಲ್ಲ ಹೊರಟಿದ್ರು. ಒಬ್ಬಳು ಫಟ್ ಅಂತ ಹೇಳಿ ಬಾಗಿಲು ಹಾಕಿಬಿಟ್ಲು. ಅಲ್ಲಿ ಹೇಳುವಾಗ ಕದವ ಮುಚ್ಚಿದೊಳ ಗಯ್ಯಾಳಿ ಮೂಳಿ ಅಂತ ಬೈತಾರೆ ಪುರಂದರದಾಸರು. ಇಲ್ರಿ ಏನೋ ಪಾಪ ಬಹಳ ಹೊತ್ತಾಯ್ತು ಬಾಗಿಲು ಹಾಕಿ ಅಂದರೆ, ಬಹಳ ಹೊತ್ತಾಗಿಲ್ಲ, ಚಿಲಕ ಅಳ್ಳಾಡ್ತಾ ಇದೆ ನೋಡ್ರಿ ಅಂತಾರೆ ಪುರಂದರದಾಸರು. ಆ ಹಾಡಿನಲ್ಲೇ ತಿಳಿಸ್ತಾರೆ, ನಮ್ಮ ನೋಡೇ ಹಾಕಿದ್ದು. ಏನೋ ಒಂದು ಅಲ್ಪ ಸ್ವಲ್ಪ ಯಾಯವಾರಕ್ಕೆ ಬಂದಾಗ ಒಂದು ಅರ್ಧ ಲೋಟ ಅಕ್ಕಿ ಹಾಕಿಬಿಟ್ರೆ ಅಷ್ಟೇ ಪಾಪ ಪರಿಹಾರ ಆಗುತ್ತದೆ ಅಂತ ಭಯ ಅವಳಿಗೆ. ಪಾಪ ತನ್ನ ಹತ್ರ ಇಟ್ಕೊಂಡಾಳ ಪಾಪಿ ಅಂತ ಬೈತಾರೆ ಅವರು. ಆ ರೀತಿ ಪಾಪ ಪರಿಹಾರಕ್ಕೆ ಸಾಧನೆಗೂ ಬಾಗಿಲು ಹಾಕಿಬಿಟ್ಲವಳು. ಆದ್ದರಿಂದ ಅಲ್ಲಿ ಹೇಳುವಾಗ ಕದವ ಮುಚ್ಚಿದೊಳ ಗಯ್ಯಾಳಿ ಮೂಳಿ ಅಂತ ಕರೀತಾರೆ. ಇನ್ನೊಂದು ಹಾಡಿನಲ್ಲಿ ಹೇಳ್ತಾರೆ, ನಾಳೆ ಬಾ ಮನೆ ಮುಂದೆಲ್ಲ ನಾಳೆ ಬಾ ಅಂತ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಅದು ಯಾವತ್ತು ಬಂದರೂ ನಾಳೆ ಬಾನೆ ಸುಡುಗಾಡೋದು. ಆ ರೀತಿ ಬೇರೆ ಇನ್ನೊಂದು ಕೆಳಗಡೆ ಬೇರೆ ಬೋಲ್ಡ್ ಇರ್ತದೆ, ನಾಯಿ ಇದೆ ಎಚ್ಚರಿಕೆ. ಏನು ಬಹಳ ಕಷ್ಟನೇ. ಪುರಂದರದಾಸರು ಬೈತಾರ ಅಂತವ್ರು ನೋಡಿ. ತಾಸು ಬಾರಿಸುತ್ತಿದೆ ಕೇಳಿ ಹರಿದಾಸರೆಲ್ಲ. ಒಂದೊಂದು ಗಂಟೆಗಳು ಹೋಗುತ್ತಾ ಇರುತ್ತದೆ. ಆದ್ದರಿಂದ ಇವತ್ತಿನ 1 ಗಂಟೆ ಇನ್ನೊಮ್ಮೆ ಇಡೀ ಜನ್ಮದಲ್ಲಿ ಯಾವತ್ತೂ ಸಿಗೋದಿಲ್ಲ. ಅದನ್ನು ಸರಿಯಾಗಿ ತಿಳಿಯಿರಿ. ಜಗನ್ನಾಥದ ಈ ಕಡೆ ಭಾಗವತದಲ್ಲಿ ಹೇಳುವಾಗ ಅಜರ ಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಸ್ಮೃತಿಯಲ್ಲಿ ಹೇಳತಕ್ಕಂಥ ಮಾತು. ಧರ್ಮರಾಜನಿಗೂ ಧರ್ಮ ಪ್ರಜ್ಞೆಯನ್ನು ಮೂಡಿಸಿದ ಮಹಾನುಭಾವರು ಅದು ಭೀಮಸೇನ ದೇವರು, ಸರಿಯಾಗಿ ತಿಳಿಯಿರಿ ಅಂತಾರೆ. ಸತ್ಯಧರ್ಮರು ಒಂದು ಕಡೆ ಹೇಳ್ತಾರೆ, ಮನೆಗೆ ಬಂದ ಭಿಕ್ಷುಗಳಿಗೆ ನೀವು ಭಿಕ್ಷೆ ಹಾಕೋದಿಲ್ಲ ಅಂತ ಕಳಿಸಿದ್ರೆ ಅವರಿಗೆ ಲಾಸ್ ಅಲ್ಲ, ನಿಮಗೆ ಲಾಸ್ ಆಗುತ್ತದೆ ಅಷ್ಟೇ. ನಿಮ್ಮನೆ ಇಲ್ಲ ಅಂದ್ರೆ ಅವ್ರು ಇನ್ನೊಬ್ಬರ ಮನೆ ಹೋಗ್ತಾರೆ ಅಷ್ಟೇ, ಪಕ್ಕದ ಮನೆಗೆ, ಅವರಿಗೆ ಭಿಕ್ಷೆ ಸಿಕ್ಕೇ ಸಿಗುತ್ತದೆ. ಹಾಕದೇನೆ ನೀವು ಪುಣ್ಯ ಸಂಪಾದನೆ ಮಾಡಲಿಲ್ಲ. ಇಡೀ ಶಾಸ್ತ್ರದಲ್ಲಿ ಬೇಕಾದಷ್ಟು ಗಳಿಸ್ರಿ, ಅನುಭವಿಸ್ರಿ, ವಿಹಿತವಾದ ಪದಾರ್ಥಗಳನ್ನು ಭೋಗ ಮಾಡ್ರಿ, ಬೇಡ ಅನ್ನೋದಿಲ್ಲ. ಗಳಿಸಿದ್ದರಲ್ಲಿ 10% ಆದರೂ ದಾನ ಧರ್ಮ ಮಾಡಿ.
90% ನೀವೇ ಅನುಭವಿಸಿರಿ ಅಂತ ಶಾಸ್ತ್ರ ಹೇಳುತ್ತದೆ. ಅದನ್ನು ಸರಿಯಾಗಿ ತಿಳಿಯಬೇಕು ಅಂತಾರೆ. ಅದಕ್ಕೆ ಸತ್ಯಧರ್ಮರು ಒಂದು ಮಾತು ಹೇಳಿದರು, ಬಂದ ಭಿಕ್ಷುಗಳು ಭಿಕ್ಷೆ ಬೇಡೋದಕ್ಕೆ ಬರಲ್ಲ, ನಿಮಗೊಂದು ಶಿಕ್ಷಣ ಕೊಡೋದಕ್ಕೆ ಬರ್ತಾರೆ ಅಂತಾರೆ ಸತ್ಯಧರ್ಮ ತೀರ್ಥರು. ಅಪರೋಕ್ಷ ಜ್ಞಾನಿಗಳು, ಭಾಗವತಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂಥ ಮಹಾನುಭಾವರು, ದಿವ್ಯ ತಪಸ್ವಿಗಳು. ಅವರು ಹೇಳ್ತಾರೆ, ಶಿಕ್ಷಂತೆ ನತು ಯಾಚಂತೆ ದೇಹಿ ದೇಹೀತಿ ಯಾಚಕ. ಮನೆಗೆ ಬಂದ ಭಿಕ್ಷುಗಳು ಅವ್ರು ಭಿಕ್ಷೆ ಬೇಡೋದಕ್ಕೆ ಬರಲ್ಲ, ನಿಮಗೊಂದು ಶಿಕ್ಷಣ ಕೊಡ್ತಾರೆ, ನಿಮಗೊಂದು ಸಂದೇಶ ಕೊಡ್ತಾರೆ. ಏನು ಗೊತ್ತಾ? ಭಿಕ್ಷೆ ಹಾಕಿ ನೀನು ನಿನ್ನಂತೆ ಸುಖವಾಗಿ ಇರು, ಭಿಕ್ಷೆ ಹಾಕದೆ ನೀನು ನನ್ನಂತೆ ಆಗಬೇಡ, ಇದನ್ನು ತಿಳಿಸ್ತಾರಂತ. ಅದತ್ವಾ ಮಾದೃಶೋ ಮಾಭೂಹು ದತ್ವಾ ತ್ವಂ ತ್ವಾದೃಶೋ ಭವ. ಭಿಕ್ಷೆ ಹಾಕದೆ ನೀನು ನನ್ನಂತೆ ಆಗಬೇಡ, ಬೇಕಾದಷ್ಟು ಭಗವದ್ ಅನುಗ್ರಹದಿಂದ ಪೂರ್ವಜನ್ಮದ ಸುಕೃತದಿಂದ ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ಶ್ರೀಮಂತಿಕೆ ಅನುಕೂಲತೆ ಇದೆ. ಇಷ್ಟು ಅನುಕೂಲತೆ ಇದ್ದರೂ ಒಂದು 10 ರೂಪಾಯಿ ದಾನ ಧರ್ಮ ಮಾಡದೇನೆ, ಭಿಕ್ಷೆ ಹಾಕದೇನೆ ಭಾರೀ ಜಿಪುಣತರ ತೋರಿಸಿಬಿಟ್ರೆ, ಮುಂದೆ ನೀನು ಒಂದು ದಿವಸ ನನ್ನ ಜೊತೆ ಪಕ್ಕದಲ್ಲಿ ಮೆಜೆಸ್ಟಿಕ್ಕಲ್ಲಿ ಭಿಕ್ಷೆ ಬೇಡೋ ಪ್ರಸಂಗ ಬರುತ್ತದೆ. ಒಂದು ಟವಲ್ ಹಾಕಿ ರಿಸರ್ವ್ ಮಾಡ್ತೇನೆ, ಬಾ ಆಮೇಲೆ ಅಂತ ತಿಳಿಸ್ಲಿಕ್ಕೆ ಬರ್ತಾರೆ ಅಷ್ಟೇ ಭಿಕ್ಷುಗಳು ಅಂತ ಹೇಳ್ತಾರೆ. ಅದತ್ವ ಮಾದೃಶೋ ಮಾಭೂಹು, ಭಿಕ್ಷೆ ಹಾಕದೇನೆ ನೀನು ನನ್ನಂತೆ ಆಗಬೇಡ. ಅವರಂತಾನೆ ಬಂದ ಭಿಕ್ಷುಗಳು, ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು, ಜಿಪುಣತನ ಮಾಡಿ 5 ಪೈಸೆ ದಾನ ಧರ್ಮ ಮಾಡದೇನೆ ಈ ಜನ್ಮದಲ್ಲಿ ಭಿಕ್ಷೆ ಬೇಡೋ ಪ್ರಸಂಗ ಬಂದಿದೆ. ಮಹಾಭಾರತದಲ್ಲಿ ಶಿವದೇವರು ಪಾರ್ವತಿಗೆ ಹೇಳಿರ್ತಕ್ಕಂಥ ಮಾತುಗಳು ಇದೆಲ್ಲವೂ ಕೂಡ ಅಲ್ಲಿ ಹೇಳುವಾಗ, ಒಳ್ಳೆ ಭಗವದ್ ಅನುಗ್ರಹದಿಂದ ನಿನಗೆ ಬೇಕಾದಷ್ಟು ಶ್ರೀಮಂತಿಕೆ ಇದೆ, ನೀನು 10 ರೂಪಾಯಿ ಭಿಕ್ಷೆ ಹಾಕಿ ನೀನು ನಿನ್ನಂತೆ ಸುಖವಾಗಿ ಇರು, ನೀನು ನನ್ನಂತೆ ಆಗಬೇಡ, ಇದನ್ನ ತಿಳಿಸೋದಕ್ಕಾಗಿ ಭಿಕ್ಷುಗಳು ಬರ್ತಾರೆ ಮನೆಗೆ ಅಂತ ಹೇಳ್ತಾರೆ ಅವರು. ಅಂತ ಸುಂದರವಾದ ಮಾತು. ಆ ರೀತಿ ಭೀಮಸೇನ ದೇವರು ಕೂಡ ಇಲ್ಲಿ ಇವನಿಗೆ, ಧರ್ಮರಾಜನಿಗೆ ಆ ಧರ್ಮ ಪ್ರಜ್ಞೆಯನ್ನು ಮುಟ್ಟಿಸ್ತಾ ಇದ್ದಾರೆ. ಧರ್ಮೇ ತ್ವರಾನ್ ಅಲ್ಲಿ ಹೇಳುವಾಗ, ತ್ವರಾವಾನಪಿ ಸಂಭವೂವ, ಅವತ್ತಿನಿಂದ ಯಾವ ಕ್ಷಣಕ್ಕೆ ಯಾರು ಬೇಕು ಅಂತ ಕೇಳ್ತಾರೆ ತಕ್ಷಣ ಕೊಟ್ಟು ಬಿಡ್ತಾ ಇದ್ದಾನೆ. ಭೀಮಸೇನ ದೇವರಿಂದ ಕಲಿತ ಶಿಕ್ಷಣ ಧರ್ಮರಾಜರು ಮಹಾಭಾರತದಲ್ಲಿ. ಆದ್ದರಿಂದ ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅನಂತರ ಈ ರೀತಿ ಈ ತತ್ವವನ್ನು ತಿಳಿಸ್ತಾ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ, ಭೀಮಸೇನ ದೇವರ ಮಹಿಮಾ ಸತ್ಯೇ ಚ ಧರ್ಮೇ ಚ ರತಃ ಸದೈವ ಅಂತ ತಿಳಿಸ್ತಾರೆ. ಮೂಲ ಮಹಾಭಾರತದಲ್ಲಿ ಬಂದಿರತಕ್ಕಂಥ ಎಲ್ಲ ವಿಚಾರ ಇದು. ಮುಂದೆ ಒಂದು ಬಾರಿ ಈ ಧೃತರಾಷ್ಟ್ರ ವಿಶೇಷವಾಗಿ ಆಮೇಲೆ ಸುಖದಿಂದ ಇದ್ದ. ಧರ್ಮರಾಜರು ಬೇಕಾದಷ್ಟು ಧೃತರಾಷ್ಟ್ರನ ಸೇವೆಗಾಗಿ ಸಂಜಯ, ವಿದುರ, ಆ ವಿವಿತ್ಸು, ಜೊತೆಗೆ ಸ್ವತಃ ಕುಂತಿ ಗಾಂಧಾರಿಯರು ಧೃತರಾಷ್ಟ್ರನ ಸೇವೆ ಮಾಡ್ತಾ ಇದ್ರು. ದ್ರೌಪದಿ ದೇವಿನೂ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ಲು. ಆ ರೀತಿ ಅವರೆಲ್ಲರ ಸೇವೆಯಲ್ಲಿ ಆರಾಮಾಗಿ ಚೆನ್ನಾಗಿ ಊಟ ಮಾಡ್ತಾ ಸುಖವಾಗಿ ಕಾಲ ಕಳೆಯುತ್ತಾ ಇದ್ದಾನೆ. ಭೀಮಸೇನ ದೇವರು ಈ ಧೃತರಾಷ್ಟ್ರನ ನೋಡಿದರು. ಇವ ಇದೇ ರೀತಿ ಆರಾಮಾಗಿ ಇದ್ದು ಬಿಟ್ರೆ ಇಲ್ಲೇನೆ ಇವನ ಮೂಲ ರೂಪ, ಇವನು ಗಂಧರ್ವ ರೂಪ, ಇವನಿಗೆ ಧೃತರಾಷ್ಟ್ರ ಎಂಬ ಗಂಧರ್ವನೇ ಈ ಗಂಧರ್ವ. ಆದ್ದರಿಂದ ಇವನಿಗೆ ಸದ್ಗತಿ, ಮೂಲ ರೂಪಕ್ಕೆ ಹೋಗಬೇಕು, ಇವನ ಸಾಧನೆ ಆಗಬೇಕು, ಇವನಿಗೆ ಭಗವದ್ ಅನುಗ್ರಹ ಆಗಬೇಕು ಅಂದರೆ ಇವನು ಹೀಗೆ ಆರಾಮಾಗಿ ಊಟ ಮಾಡ್ತಾ ಕೂತ್ರೆ ನಡೆಯಲ್ಲ. ಇವನಿಗೆ ವೈರಾಗ್ಯ ಹುಟ್ಟಬೇಕು, ಇವನಿಂದ ಸಾಧನೆ ಆಗಬೇಕು. ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಭೀಮಸೇನ ದೇವರು ತಿಳಿಸ್ತಾರೆ. ಎಲ್ಲರೂ ಸೇವೆ ಮಾಡೋರೇ ಇವನಿಗೆ ಆನಂದವಾಗಿ. ದ್ರೌಪದಿ ದೇವಿಯರು ಪಾಪ ಸೇವೆ ಮಾಡ್ತಾ ಇದ್ರು, ಹಿರಿಯ ಅಂಥೇಳಿ ಆ ಧೃತರಾಷ್ಟ್ರನಿಗೆ ನೋಡ್ತಾ. ಆಮೇಲೆ ಭೀಮಸೇನ ದೇವರು ಮಾಡಿರ್ತಕ್ಕಂಥ ಕಾರ್ಯ ಹೇಗಿದೆ ನೋಡಿ. ಅಂದರೆ ಧೃತರಾಷ್ಟ್ರನಿಗೆ ವೈರಾಗ್ಯ ಹುಟ್ಟಿಸುವ ಸಲುವಾಗಿ ಅಲ್ಲಿ ಹೇಳ್ತಾರೆ, ತೌ ಇಮೌ ಮೇ ಭುಜೌ ರುತ್ತೌ ಪೀನೌ ಚಂದನ ರೂಷಿತವು. ಈ ನಕುಲ ಸಹದೇವರನ್ನೆಲ್ಲ ಮುಂದಿಟ್ಕೊಂಡ್ರು, ಬನ್ರಿ ಇಲ್ಲಿ ಅಂತ. ಅಂದರೆ ಸೂಕ್ಷ್ಮವಾಗಿ ಧೃತರಾಷ್ಟ್ರನಿಗೆ ವೈರಾಗ್ಯ ಹುಟ್ಟಬೇಕು. ಈ ಸಂಸಾರದಲ್ಲಿ ವಯಸ್ಸಾಗಿದೆ, ರಿಟೈರ್ಡ್ ಆಗಿದೆ, ಈಗಾದರೂ ಸಾಧನೆ ಮಾಡು. ಪುರಂದರದಾಸರ ಅಂತಾರೆ ಒಂದು ಕಡೆ, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂತ. ಆ ರೀತಿ ಹೇಳುವಾಗ ಹಾಗೆ ಭೀಮಸೇನ ದೇವರು ಹೇಳಿದ ಮಾತದು ಧೃತರಾಷ್ಟ್ರನಿಗೆ, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ. ನಕುಲ ಸಹದೇವರನ್ನು ಮುಂದೆ ನಿಲ್ಲಿಸಿ ತಮ್ಮ ಎರಡೂ ಭುಜಗಳನ್ನು ತಟ್ಟಿಕೊಳ್ತಾ, ಈ ದಷ್ಟಪುಷ್ಟವಾಗಿರತಕ್ಕಂಥ ಚಂದನ ಲಿಪ್ತವಾದ ಈ ಬಾಹುಗಳು, ನನ್ನ ಕೈಗಳು ಏನಿದೆ, ಈ ಕೈಗಳ ಮಧ್ಯದಲ್ಲಿ ಸಿಕ್ಕೇನೆ ಈ ಮುದುಕನ ಮಕ್ಕಳು ಸತ್ತದ್ದೋ ಜೋರಾಗಿ ಕಿರಿಸ್ತಾ ಇದ್ದಾನೆ. ಈ ನಕುಲ ಸಹದೇವರನ್ನು ಮುಂದೆ ಇಟ್ಟುಕೊಂಡು ಆಚಾರ್ಯ ಸುಂದರ ವರ್ಣನೆ ಮಾಡ್ತಾರೆ. ಯಜೋರಂತರ ಮಾಸಾಧ್ಯ ಜಠರಸ್ಯ ಸುತಾಹತಾಹ. ಜಠರ, ಈ ಮುದುಕನ ಮಕ್ಕಳು ಸತ್ತದ್ದು ಈ ಬಾಹುನಲ್ಲೇ ಸಿಕ್ಕು, ಈ ಬಾಹು ಬಂಧನದಲ್ಲಿ ಸಿಕ್ಕು ಅಂಥೇಳಿ. ಆ ರೀತಿ ಅಂದರೆ ಇದು ಧರ್ಮರಾಜ, ಈ ಕುಂತಿ, ದ್ರೌಪದಿಯರಿಗೆ ಗೊತ್ತಿಲ್ಲದೇ ಇದ್ದಂತೆ.
ಅವರೆಲ್ಲರೂ ವಿಶೇಷವಾಗಿ ಧೃತರಾಷ್ಟ್ರ ಹಿರಿಯ ಅಂತ ಗೌರವದಿಂದ ಸೇವೆ ಮಾಡ್ತಾ ಇದ್ರು. ಆದರೆ ಭೀಮಸೇನ ದೇವರ ನಿಜವಾದ ಅವನ ಉದ್ಧಾರಕ್ಕೆ ಕಾರಣ ಇದೆಯಲ್ಲ ಮುಂದೆ ವಿದುರನೇ ತಿಳಿಸ್ತಾನೆ. ಆ ದೊಡ್ಡವರಿಗೆ ಯಾರಿಗೆ ಗೊತ್ತಿಲ್ಲದೆ ಇದ್ದಾಗೆ ಈ ನಕುಲ ಸಹದೇವರಿಗೆ ಮಾತ್ರ ಕರೆದು ಆ ಧೃತರಾಷ್ಟ್ರನಿಗೆ ಮುಂದೆ ಕೇಳಿಸೋ ಹಾಗೆ ಬೇಕಂತಲೇ ಈ ಮಾತು ಹೇಳ್ತಾ ಇದ್ದಾನೆ. ಇವನ ಮಕ್ಕಳೆಲ್ಲ ಸತ್ತದ್ದು ಈ ಬಾಹುಗಳಿಂದಲೇ ಅಂತ ತಿಳಿಸ್ತಾ ಇವನಿಗೆ ಒಂಥರ ಬಹಳ ಹಿಂಸರಟಾಯಿತು. ಪಾಪ, ಮೊದಲೇ ಮಕ್ಕಳನ್ನು ಕಳೆದುಕೊಂಡವನು, ಆ ರೀತಿ ಭಾರಿ ದುಃಖ ಆಯಿತು. ಅನಂತರ ತಕ್ಷಣ ವಿದುರನು ಕೂಡ ಭೀಮಸೇನ ದೇವರ ಸಿದ್ಧಾಂತ ಗೊತ್ತಾಯಿತು ವಿದುರನಿಗೆ. ಯಾತಕ್ಕೆ ಹೀಗೆ ಮಾಡಿದರು ಭೀಮಸೇನ ದೇವರು? ಒಂದು ಅರ್ಥದಲ್ಲಿ ದೊಡ್ಡವರ ತಿರಸ್ಕಾರ ಇದು, ದೊಡ್ಡವರ ಅವಮಾನ. ಹೇಗೆ ಧೃತರಾಷ್ಟ್ರನಿಗೆ ಹೀಗೆ ಮಾಡಿದರು? ಯಾಕಂದ್ರೆ ಅಪ್ಪನ ಅಣ್ಣ ದೊಡ್ಡಪ್ಪ ಅವನು. ಅಹೋಗರೀಯಸಿ ಜಂತೋ ಜೀವಿತಾಶಾಯಯ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್. ವಿದುರ ಅಂತಾನೆ ಧೃತರಾಷ್ಟ್ರ ನೋಡಿ, ಏನು ಧೃತರಾಷ್ಟ್ರ ನಿನ್ನ ಜೀವನ ಏನು ಅಬದ್ಧ ಆಗಿ ಹೋಯಿತು ಅಂತ ಬೈತಾನವನು. ಎಷ್ಟು ಅಸಹ್ಯ! ಆ ಭೀಮಸೇನ ದೇವರು ಕೊಟ್ಟ ಪಿಂಡವನ್ನು ಮನೆಯ ನಾಯಿ ತಿಂದಂತೆ ತಿಂತಾ ಇದ್ದಿ ಇವತ್ತು. ಇವನು ಕೂಡ ಯಾಕೆ ಹೇಳ್ತಾನೆ ಈ ಮಾತು ಮುಂದೆ ಗೊತ್ತಾಗುತ್ತೆ ನಿಮಗೆ, ಆ ವೈರಾಗ್ಯ ಹುಟ್ಟೋದಕ್ಕಾಗೇನೆ. ಆದ್ದರಿಂದ ಆದತ್ಸೆ ಗೃಹಪಾಲವತ, ನಾಯಿಯಂತೆ ನೀನು ಆ ರೀತಿ ಅವರು ಎಸೆಯುವ ಪಿಂಡವನ್ನು ತಿಂದಂತೆ ಆಗಿದೆ ನಿನ್ನ ಹಣೆ ಬರ. ಅದಕ್ಕೆ ಭೀಮ ಈ ರೀತಿ ಮಾಡಿದ ಅಂತ ಅವನ ಮೇಲೆ ಸಿಟ್ಟಿಗೆ ಬರಬೇಡ. ನಚಾಪರಾಧ ಭೀಮಸ್ಯ ಬ್ರುವತಸ್ತ್ವಾಂ ಇದಂ ವಚಃ ಅಂತ ತಿಳಿಸ್ತಾರಲ್ಲಿ ವಿಶೇಷವಾಗಿ. ಅಂದರೆ ಅಗ್ರಿರ್ ನಿಸೃಷ್ಟೋ ದತ್ತಶ್ಚ ಗರೋದಾರಾಶ್ಚ ದೂಷಿತ. ವಿದುರ ಹೇಳ್ತಾನೆ, ಭೀಮಸೇನ ದೇವರು ಇವತ್ತು ನಿನಗೆ ವೈರಾಗ್ಯ ಹುಟ್ಟೋದಕ್ಕಾಗಿ ಈ ತರಹದ ನಿಷ್ಠುರವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿಜ, ಇಷ್ಟು ದಿವಸ ಒಂದಾದರೂ ಭೀಮಸೇನ ದೇವರು ನಿನಗೆ ಬೈದಿದ್ದಾರಾ, ಏನಾದರೂ ಮಾಡಿದ್ದಾರಾ? ಅವನು ಕೇಳ್ತಾನೆ ವಿದುರ ಧೃತರಾಷ್ಟ್ರನಿಗೆ. ಪ್ರಮಾಣ ಕೋಟಿ ಮಡುವಿನಲ್ಲಿ ತಳ್ಳಿದ್ರೆ ಅವರನ್ನ, ವಿಷದ ಲಡ್ಡುಗಳನ್ನು ಕೊಟ್ಟರೆ ಪುಟ್ಟ ಮಕ್ಕಳಿದ್ದಾಗಲೇನೆ, ಮೈ ತುಂಬ ಭಾರೀ ಘೋರವಾದ ಹಾವುಗಳನ್ನು ಬಿಟ್ರಿ, ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಪ್ರಯತ್ನ ಮಾಡಿದ್ರಿ, ಅವರ ಹೆಂಡತಿಗೆ ವಸ್ತ್ರಾಪಹರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಿ, ಕಾಡಿಗಟ್ಟಿದ್ರಿ. ಇಷ್ಟಾದರೂ ಭೀಮ ಒಂದಾದರೂ ಬೈದ ನಿನಗೆ? ವಿದುರ ಕೇಳ್ತಾ ಇದ್ದಾನೆ. ನೀ ಮಾಡುವ ನಿನ್ನ ಮಕ್ಕಳ ಎಲ್ಲ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟಿ ನೀನು. ಒಂದಾದರೂ ಮಕ್ಕಳನ್ನು ಇದು ಬೇಡ, ಇದು ತಪ್ಪು, ಇದು ಅಧರ್ಮ ಅಂತ ಹೇಳಿದ್ದೀಯ ಒಂದು ದಿವಸ ಆದರೂ? ಇಷ್ಟು ದಿವಸ ಒಂದು ಮಾತು ಭೀಮ ನಿನಗೆ ಆಡಿದ್ದಾನ? ಯೋಚನೆ ಮಾಡು. ಇವತ್ತು ಯಾಕೆ ಹೇಳ್ತಾ ಇದ್ದಾರೆ ಈ ಮಾತನ್ನ? ಉಪಕಾರಾಯ ಭೀಮೇನ ತವ ದ್ವೇಷಂ ತ್ಯಜಾತ್ರ ತತ. ವಿದುರನ ಮಾತು ಹೇಗಿದೆ? ನಿನ್ನ ಅನುಗ್ರಹಕ್ಕಾಗಿ, ನಿನ್ನ ಮೇಲಿನ ವಿಶೇಷ ಅನುಗ್ರಹಕ್ಕಾಗಿ, ನಿನ್ನ ಉದ್ಧಾರಕ್ಕಾಗಿ, ನಿನಗೆ ಉಪಕಾರ ಆಗಬೇಕು, ನಿನಗೆ ವೈರಾಗ್ಯ ಹುಟ್ಟಬೇಕು, ಅದಕ್ಕಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿ. ವಿದುರ ಹೇಳ್ತಾ ಇದ್ದಾನೆ, ನಿನ್ನನ್ನು ಯಾರು ಹೊಗಳುತ್ತಾರೆ, ನಿನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ, ಯಾವಾಗಲೂ ಬರೀ ನಿನ್ನ ಸೇವೆಯನ್ನು ಯಾರು ಮಾಡ್ತಾರೆ? ಹಿರಿಯ ಅಂತ ಅವರೇನೋ ಮಾಡ್ತಾರೆ ಪಾಪ, ನಿಜ. ನಿನ್ನ ಸೇವೆ ಮಾಡೋರು, ನಿನ್ನನ್ನು ಹೊಗಳತಕ್ಕಂಥವರಿಗೆ ಅವರು ಒಳ್ಳೆಯವರು ಅಂತ ನೀ ಅನ್ಕೋಬೇಡ. ನಿನ್ನನ್ನು ಹೊಗಳುವರಿಂದ ನಿನ್ನ ಉದ್ಧಾರ ಅಲ್ಲ. ಈ ರೀತಿ ನಿನ್ನನ್ನು ನಿಂದನೆ ಮಾಡಿ ಒಂದು ಅರ್ಥದಲ್ಲಿ ನಿನ್ನ ವೈರಾಗ್ಯಕ್ಕೆ ಕಾರಣ, ನಿನ್ನ ಆತ್ಮೋದ್ಧಾರಕ್ಕೆ ಕಾರಣರಾದ ಈ ಭೀಮಸೇನ ದೇವರೇ ನಿನ್ನ ಉದ್ಧಾರಕರು. ಇದನ್ನು ಸರಿಯಾಗಿ ತಿಳಿರಿ ಅಂತ ಆನಂದ ತೀರ್ಥರೆಂಬ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲಿ ತಿಳಿಸುವಾಗ ಸ್ಪಷ್ಟವಾಗಿ ಆ ಭೀಮಸೇನ ದೇವರು ಮಾತ್ರ ನಿನ್ನ ಉದ್ಧಾರಕ್ಕೆ ಕಾರಣ. ಹೊಗಳಿದವರು, ಸ್ತೋತ್ರ ಮಾಡಿದವರು, ನಿನ್ನ ಸೇವೆ ಮಾಡಿದವರು ಈ ಜನ್ಮ ಇರೋವರೆಗೂ ಅಷ್ಟೇ ನಿನ್ನನ್ನು ನೋಡಿಕೊಳ್ತಾರೆ. ಆದ್ದರಿಂದ ಆ ಸದ್ಗತಿಗಾಗಿ ನಿನ್ನ ನೋಡಿಕೊಳ್ತಕ್ಕಂಥವ್ರು, ನಿನ್ನ ಉದ್ಧಾರ ಮಾಡತಕ್ಕಂಥವ್ರು ಯಾರು? ರಾಗದ್ವೇಷಗಳನ್ನೆಲ್ಲ ಬಿಟ್ಟು ಸಂಸಾರ ಸುಖದಲ್ಲೇ ಆಸಕ್ತನಾಗಿ ಇಲ್ಲೇ ಇದ್ದುಬಿಟ್ರೆ ಆರಾಮಾಗಿ. ಹಾಗೆ ಮಾಡಬೇಡ. ರಾಗದ್ವೇಷಗಳನ್ನೆಲ್ಲ ತ್ಯಾಗ ಮಾಡಿ ತೀರ್ಥಯಾತ್ರೆ ಮಾಡಿ ಭಗವಂತನ ಆರಾಧನೆ ಮಾಡ್ತಾ, ಅವನ ಉಪಾಸನೆ, ಅವನ ಅನುಷ್ಠಾನ ಮಾಡ್ತಾ ತಪಸ್ಸು ಮಾಡಿ ಶುದ್ಧನಾಗು. ಅದಕ್ಕಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ವಿದುರನ ಮಾತು ಕೇಳಿ ಆವಾಗ ಇವನಿಗೆ ಜ್ಞಾನೋದಯ ಆಯಿತು. ಹಿಂದೆ ಇದೇ ವಿದುರನೇ 10 ಬಾರಿ ಉಪದೇಶ ಮಾಡಿದ್ದಾನೆ ಧೃತರಾಷ್ಟ್ರನಿಗೆ. ಪುತ್ರ ವ್ಯಾಮೋಹ ಹೋಗಿದ್ದಿಲ್ಲ. ಪುತ್ರ ವ್ಯಾಮೋಹ ಹೋಗುವ ಲಾಸ್ಟ್ ಸ್ಟೇಜ್ ಇದು ಧೃತರಾಷ್ಟ್ರನಿಗೆ ಅವತ್ತು. ಆ ರೀತಿ ಮಕ್ಕಳ ಮೇಲಿನ ವ್ಯಾಮೋಹ ಸಂಜಯ ಉಪದೇಶ ಮಾಡಿದ್ದಾನೆ, ವಿದುರ ಉಪದೇಶ ಮಾಡ್ತಾನೆ, ಕುಂತಿ ಹೇಳಿದ್ದಾಳೆ, ಗಾಂಧಾರಿ ಹೇಳಿದ್ದಾಳೆ, ಕೃಷ್ಣ ಅಂತೂ ಸರಿಯೇ ಸರಿ ಸಂಧಾನ ಸಭೆಯಲ್ಲಿ ಧರ್ಮರಾಜರಂತಾರೆ, ಬೇಕಾದವರು ಹೇಳಿ ಹೋಗಿದ್ದಾರೆ. ಯಾವತ್ತೂ ಅವನಿಗೆ ನಾಟಿಲ್ಲ, ಇವತ್ತು ನಾಟಿದೆ. ಆ ಮನಸ್ಸಿಗೆ ಉದ್ಧಾರದ ಕಾಲ ಇವನು ಬಂದಿದೆ. ಅದರಿಂದ ಸರಿಯಾಗಿ ಚಿಂತನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೆ ಆ ಭೀಮಸೇನ ದೇವರ ಮಾತಿನಿಂದ ವೈರಾಗ್ಯ ಹುಟ್ಟಿದೆ ಅವತ್ತು. ಅಂದರೆ ವಾಯುದೇವರ ವಚನಗಳಿಂದಲೇ ವೈರಾಗ್ಯ ಬರತಕ್ಕಂಥದ್ದು ಸರಿಯಾಗಿ ತಿಳಿಯಿರಿ. ವಾಯುಸ್ತುತಿಯ ಒಂದು ಶ್ಲೋಕ ಪಠನ ಮಾಡಿದರೆ ಸಾಕು, ನಿಜವಾದ ವೈರಾಗ್ಯ ಜ್ಞಾನ ಭಕ್ತಿಗಳು ಬಂದು ನಮ್ಮ ಉದ್ಧಾರ ಆಗುತ್ತದೆ, ಭಗವಂತನ ಅನುಗ್ರಹ ಆಗುತ್ತದೆ. ವಾಯುದೇವರ ವಚನಗಳಿಂದಲೇ ಜೀವನದಲ್ಲಿ ವೈರಾಗ್ಯ ಬರಬೇಕು. ಆ ರೀತಿ ಈ ಭೀಮನ ಮಾತಿನಿಂದ ವಿದುರನ ಮೂಲಕ ಧೃತರಾಷ್ಟ್ರನಿಗೆ ವೈರಾಗ್ಯ ಬಂದಿದೆ ವಿಶೇಷವಾಗಿ. ಅದಕ್ಕಾಗಿ ವೈರಾಗ್ಯ ಬಂದು ಭೀಮನ ಮೇಲೆ ಎಲ್ಲ ಸಿಟ್ಟನ್ನು ಬಿಟ್ಟಿದ್ದಾನೆ. ಮೊದಲಿನಿಂದಲೂ ಭಾರಿ ಸಿಟ್ಟು ಇತ್ತು ಇವನಿಗೆ. ಸುಮಾರು ಮುಂದೆ ಇಲ್ಲಿ ಹೇಳುತ್ತಾರೆ, ಯುದ್ಧ ಆದ ಮೇಲೆ ಬೇಕಾದರೆ ಸುಮಾರು 16 ವರ್ಷಗಳ ಕಾಲ ಇರುತ್ತಾರೆ. ಯುದ್ಧ ಆದ ಮೇಲೆ, ಮಕ್ಕಳು ಸತ್ತ ಮೇಲೆ, ಧೃತರಾಷ್ಟ್ರ, ಕುಂತಿ, ಗಾಂಧಾರಿಯರು, ವಿದುರ ಇವರೆಲ್ಲರೂ ಕೂಡ ಮಕ್ಕಳು ಸತ್ತಾಗಿನಿಂದ ಮಕ್ಕಳು ಇರೋವರೆಗೂ ಮಕ್ಕಳ ಕೆಟ್ಟ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟ. ಆ ದುಷ್ಟ ಮಕ್ಕಳೆಲ್ಲ ಸತ್ತ ಮೇಲೆ, ದುರ್ಯೋಧನಾದಿಗಳ ಪತನ ಆದ ಮೇಲೆ ಇನ್ನೂ ವ್ಯಾಮೋಹ ಹೋಗಿದ್ದಿಲ್ಲ. ಅವರ ಯೋಚನೆಯನ್ನೇ ಮಾಡ್ತಾ ವೈರಾಗ್ಯನೂ ಹುಟ್ಟಿಲ್ಲ. ಭೀಮನ ಮೇಲೆ ಭಾರೀ ಸಿಟ್ಟು. ಕನ್ನಡದ ಕವಿಗಳು ಕೆಲವು ಮಹಾಭಾರತದಲ್ಲಿ ಹೇಳೋದು ಉಂಟು, ಅದಕ್ಕೆ ಹೊಡೆಯುತ್ತಾ ಇದ್ದ ಅಂತ. ಅಷ್ಟು ದ್ವೇಷ ಅಂದ್ರೆ ದ್ವೇಷ. ಆ ರೀತಿ ಈ ಧೃತರಾಷ್ಟ್ರನಿಗೆ ಅಲ್ಲಿ ತಿಳಿಸ್ತಾರೆ, ಇವತ್ತು ಆ ಭೀಮನ ಮೇಲಿನ ದ್ವೇಷ ಕಡಿಮೆ ಆಗಿದೆ ಅಂತ. ಸಿಟ್ಟಿತ್ತಟ್ಟೆ, ಏನು ಸಿಟ್ಟಿದ್ರೆ ಏನು ಮಾಡ್ಲಿಕ್ಕಾಗುತ್ತದೆ? ಪ್ರಯೋಜನ ಇಲ್ಲ. ಆಖಣಾಶ್ಮ ಸಮಹ. ಆ ಮಗನಿಗೆ ಏನು ಮಾಡ್ಲಿಕ್ಕಾಗಿಲ್ಲ ಕಲಿಗೆ. ಇವನು ಪಾಪ ಒಬ್ಬ ಗಂಧರ್ವ ಅಷ್ಟೇ, ಭಗವದ್ಭಕ್ತನೇ. ಅಂತೂ ಪುತ್ರ ವ್ಯಾಮೋಹದಿಂದ ಆ ಸಿಟ್ಟಿತ್ತು. ಭೀಮಸೇನ ದೇವರ ಮೇಲೆ ಇರತಕ್ಕಂಥ ಸಿಟ್ಟು, ಆ ದ್ವೇಷ ಎಲ್ಲ ಅವತ್ತು ಪರಿಹಾರವಾಗಿ ಭೀಮಸೇನ ದೇವರ ಮೇಲೆ ವಿಶಿಷ್ಟವಾದ ಭಕ್ತಿನೇ ಹುಟ್ಟಿ ಆ ವಿದುರನ ಮಾತಿನಿಂದ ಇವತ್ತು ವೈರಾಗ್ಯ ನನಗೆ ಪ್ರಾಪ್ತವಾಗುತ್ತಾ ಇದೆ ಅಂತ ವಿಚಾರ ಮಾಡಿ, ಹಾಗಾದರೆ ನಾನು ಕಾಡಿಗೆ ಹೋಗಿ ಸಾಧನೆ ಮಾಡಬೇಕು ಅವತ್ತು ಡಿಸೈಡ್ ಮಾಡಿದ ಧೃತರಾಷ್ಟ್ರ. ನಾನು ಸಾಧನೆ ಮಾಡಬೇಕು ಕಾಡಿಗೆ ಹೋಗಿ ಅಂತ ಹೇಳಿ. ಸರಿ, ಹಾಗಾದರೆ ಕಾಡಿಗೆ ಹೋಗಬೇಕಾದ್ರೆ ಧರ್ಮರಾಜ ಬಿಡಲ್ಲ ಸುಮ್ಮನೆ. ಕಾಡಿಗೆ ಹೋಗಿ ಸಾಧನೆ ಮಾಡ್ತೇನೆ, ಅರಣ್ಯಕ್ಕೆ ಹೋಗುತ್ತೇನೆ ಅಂದರೆ ಇವನು ಸರ್ವಥಾ ಈಗಿನ ಮಕ್ಕಳಂತೆ ಅವಶ್ಯ ಹೋಗಿ ಬರ್ರಿ ತೀರ್ಥಯಾತ್ರೆಗೆ ಅಂತ ಕಳಿಸೇ ಬಿಡ್ತಾರೆ ಪಾಪ. ಆ ರೀತಿ ಆದರೆ ವಾಪಸ್ ಬರ್ರಿ ಅಂತ ಹೋದರೆ ಸಾಕಾಗಿ ಹೋಗಿರುತ್ತೆ ಪಾಪ ಇವರಿಗೆ, ಈಗಿನ ಮಹಾನುಭಾವರಿಗೆ. ಆದರೆ ಧರ್ಮರಾಜ ಹಾಗಲ್ಲ, ಧೃತರಾಷ್ಟ್ರ ಅಂತಾನೆ. ಅವನು ಸರ್ವಥಾ ಬಿಡು. ಎಷ್ಟು ವಿಚಿತ್ರ ನೋಡಿ, ಅರಮನೆ ಬಿಟ್ಟು ಕಾಡಿಗೆ ಹೋಗುತ್ತೇನೆ ಅಂಬೋದಕ್ಕೆ ಯುಧಿಷ್ಠಿರನ ಆ ಧರ್ಮರಾಜನ ಆಜ್ಞೆ ಪಡೆಯೋದಕ್ಕಾಗಿ ಉಪವಾಸ ವ್ರತ ಕೈಗೊಳ್ತಾನೆ. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ. ಎದಕ್ಕೆ? ಸಾಧನೆಗೆ, ಕಾಡಿಗೆ ಹೋಗೋದಕ್ಕಾಗಿ, ವೈರಾಗ್ಯದ ಪ್ರಾಪ್ತಿಗಾಗಿ. ಒಂದು ಅರ್ಥದಲ್ಲಿ ಇದು ಆ ಧರ್ಮರಾಜನಿಗೆ ಪ್ರಾರ್ಥನೆ. ಆ ರೀತಿ ಯಾವತ್ತು ಭೀಮಸೇನ ದೇವರ ಈ ಮಾತಿನಿಂದ, ವಿದುರನ ಮಾತಿನಿಂದ ವೈರಾಗ್ಯ ಬಂತೋ 3 ದಿನಗಳಾಯಿತು ಉಪವಾಸ ಮಾಡ್ತಾ ಇದ್ದ, ಊಟ ಮಾಡಿಲ್ಲ ಧೃತರಾಷ್ಟ್ರ. ಅವತ್ತಿನಿಂದ 4ನೇ ದಿನ ಗೊತ್ತಾಯ್ತು ಇವನಿಗೆ, ಧರ್ಮರಾಜನಿಗೆ. ಧೃತರಾಷ್ಟ್ರ ಉಪವಾಸ ಇದ್ದು 4ನೇ ದಿನ ಬರೀತಾರ ವ್ಯಾಖ್ಯಾನದಲ್ಲಿ ಹೇಳುವಾಗ. ಅಂದರೆ ಆಚಾರಂತ ಅನಶ್ನಂತಂ ಚತುರ್ಥೇನ್ನಿ ಧೃತರಾಷ್ಟ್ರಂ ಯುಧಿಷ್ಠಿರ ಜ್ಞಾತ್ವಾ ಸಂಪ್ರಾರ್ಥಯಾಮಾಸ ಭೋಜನಾರ್ಥಂ ಪುನಃ ಪುನಃ. ಊಟ ಮಾಡ್ಬೇಕು, ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಬಹಳ ಇವನು ಪಾಪ ಏನಾದರೂ ನಮ್ಮಿಂದ ಅಪರಾಧ ಆಗಿದೆಯಾ, ನಿನಗೆ ಯಾರೇನಂದಾರ ಹೇಳು ಅಂತಾನೆ ಪಾಪ. 1 ಗಂಟೆ ಪ್ರವಚನ ಮಾಡಿದ್ದಾನೆ ಯುಧಿಷ್ಠಿರ ಧೃತರಾಷ್ಟ್ರನ ಮುಂದೆ. ಯಾರೇನಂದಿದ್ದಾರೆ, ಯಾರಿಂದ ಏನು ಅಪಚಾರ ಆಗಿದೆ, ನಿನಗೆ ಯಾಕೆ ಮನಸ್ಸು ಬೇಜಾರಾಗಿದೆ? 4 ದಿನ ಆಯ್ತಂತೂ ಊಟ ಮಾಡೇ ಇಲ್ಲ. ನಾ ಯಾವುದೋ ಟೆನ್ಷನಲ್ಲಿದ್ದೆ, ಜವಾಬ್ದಾರಿ, ಇಡೀ ರಾಜ್ಯದ ಜವಾಬ್ದಾರಿ. ಆದ್ದರಿಂದ ಊಟ ಮಾಡು ಅಂತ ಬಹಳ ಒತ್ತಾಯ ಮಾಡ್ತಾ ಇದ್ದಾನೆ ಧರ್ಮರಾಜ ಅಲ್ಲಿ. ಅನಂತರ ಧೃತರಾಷ್ಟ್ರನೂ ಕೂಡ ಹಠ ಬಿಡ್ತಾ ಇಲ್ಲ. ಕಾಡಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡು ಅಂದರೆ ಊಟ ಮಾಡ್ತೇನೆ ಅಂತೂ. ಎಷ್ಟು ವಿಚಿತ್ರ ನೋಡ್ರಿ. ಉಪವಾಸ ಕೃಶೋ ಭಾರ್ಯಾಂ ಶಿಶ್ರಿಯೇ ಮೂರ್ಛಿತ ಕ್ಷಣಾತ್. ಧರ್ಮರಾಜ ಹೇಳಿದ, ನೀವು ಸರ್ವಥಾ ಕಾಡಿಗೆ ಹೋಗಬೇಡ್ರಿ, ನಿಮಗೆ ಬೇಸರ ಆದರೆ ನೀನೇ ರಾಜನಾಗು. ವಿವಿತ್ಸು, ನಿನ್ನ ಮಗ ಇದ್ದಾನೆ, ಅವನ ಮಾರ್ಗದರ್ಶನದ ರಾಜ್ಯವನ್ನು ಪರಿಪಾಲನೆ ಮಾಡು. ನಾವೇ ಮತ್ತೆ ಕಾಡಿಗೆ ಹೋಗುತ್ತೇವೆ ಅಂತಾನೆ ಮತ್ತೆ ಮಹಾನುಭಾವ ಧರ್ಮರಾಜ. ಅಶ್ವಮೇಧ ಯಾಗ ಮಾಡಿ ವೇದವ್ಯಾಸದ ದೇವರ ಮುಂದೆ ಸರ್ವಸ್ವ ಸಮರ್ಪಣೆ ಮಾಡಿ ಮತ್ತೆ ಕಾಡಿಗೆ ಹೋಗುತ್ತೇವೆ ಅಂತ ಅಲ್ಲಿ ಹೇಳಿದ. ಈಗ ಮತ್ತೆ ಧೃತರಾಷ್ಟ್ರನ ಮುಂದೆ ಹೇಳ್ತಾನೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ಅಂತ ಹೇಳಿದ ಹಾಗೆ ಆ ರೀತಿ ಮತ್ತೆ ಇವನಂತಾನ ಪಾಪ, ನೀನೇ ಇದ್ಬಿಡು ಸುಖವಾಗಿ, ಬೇಜಾರು ಮಾಡ್ಕೋಬೇಡ, ನಮಗೆ ಬೇಕಾಗಿಲ್ಲ ಈ ರಾಜ್ಯ ಅಂತಾನವನು ಪಾಪ ಧರ್ಮರಾಜ. ನಾವು ಕಾಡಿಗೆ ಹೋಗ್ತೀವಿ, ನಿನಗೆ ದುಃಖ ಆಗಬಾರದು. ಎಂತಹ ಪಿತೃಭಕ್ತಿ ನೋಡಿ ಆ ಧರ್ಮರಾಜನ ದಿವ್ಯವಾದ ಆ ಪಿತೃಭಕ್ತಿ. ಅದೇ ಹಾಗಾಗಲ್ಲ. ಭೋಕ್ಷೇನ್ಯಥಾ ನೇತಿ ವದನ್ ಧೃತರಾಷ್ಟ್ರಶ್ರಮಾನ್ವಿತ. 4 ದಿವಸ ಆಗಿತ್ತು ಪಾಪ ಉಪವಾಸ ಮಾಡಿ, ಭಾರೀ ಆಯಾಸ ಆಗಿದೆ ಅಂತೆ, ದೇಹದಲ್ಲಿ ಶಕ್ತಿನೇ ಇಲ್ಲ. ಭೀಷ್ಮ ಪಂಚಕ 5 ದಿನ ಉಪವಾಸ. ಆ ರೀತಿ ಬಹಳ ಕಷ್ಟ ಮಾಡ್ತಾರೆ ಇನ್ನು ಮಹಾನುಭಾವರು. ಆ ಪಯೋರಥ 12 ದಿನದ ಪಯೋರಥ
ಕೃಚ್ಛ್ರ ಚಾಂದ್ರಾಯಣ ಶ್ರೇಷ್ಠವಾದ ಇದೆಲ್ಲ ಯಾತಕ್ಕೆ ವ್ರತ ಉಪವಾಸ ನಿಯಮಗಳ ಶಾಸ್ತ್ರ ಹೇಳಿದ್ದಾರೆ. ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಇಲ್ಲೇನೋ ದೈಹಿಕವಾದ ಶ್ರಮ ಆಗಬಹುದು ನಿಜ, ಆದರೆ ಆ ಭಗವಂತನ ಅನುಗ್ರಹ ಆಗಬೇಕಾದ್ರೆ ದೈಹಿಕವಾದ ಶ್ರಮ ಬೇಕು. ನಾವು ಮಾಡುವ ಏನು ತಿಂಗಳಿಗೆ 2 ಏಕಾದಶಿ ಅದು ಮಾಡೋದಿಲ್ಲ ಅಂದ್ಕೊಳ್ರಿ, ಕೆಲವು ಮಾಡುತ್ತೇವೆ. ಎಂತಹ ತಪಸ್ಸು ಮಾಡಿದ್ದಾರೆ ನಮ್ಮ ಪ್ರಾಚೀನರೆಲ್ಲ ಮಹನೀಯರು. ಎಲೆ ತಿಂದು ಗಾಳಿಯನ್ನು ಕುಡಿಯುತ್ತಾ, ಬರೇ ನೀರು ಕುಡಿಯುತ್ತಾ, ಅಭಕ್ಷಃ ವಾಯುಭಕ್ಷಃ ಅಂತ ಕರೆಯುತ್ತಾರೆ. ಆದ್ದರಿಂದ ಒಣಗಿದ ಎಲೆ ಮುಂದೆ ಬರುತ್ತದೆ, ಎಂಥ ತಪಸ್ಸು ಮಾಡುತ್ತಾರೆ. ಎಂಥ ಮಹಾನುಭಾವರು ಅನೇಕ ಜನ ಆ ರೀತಿ ಉಪವಾಸ ಮಾಡಿ ಭಾರಿ ಆಯಾಸ ಆಗಿತ್ತು ಇವನಿಗೆ. ಮಾತಾಡ್ತಾ ಮೂರ್ಛನೆ ಬಂದುಬಿಡ್ತು. ಗಾಂಧಾರಿಯ ಮೇಲೆ ಬಿದ್ದ ಪಾಪ, ಗಾಂಧಾರಿಯ ತೊಡೆಯ ಮೇಲೆ ಈ ಧೃತರಾಷ್ಟ್ರ ಮತ್ತೆ ನೀರು ಸಿಂಪಡಿಸಿ ಧರ್ಮರಾಜ ಅವನ ಅಮೃತ ಕರಸ್ಪರ್ಶದಿಂದ ಅವನನ್ನು ಎಬ್ಬಿಸ್ತಾ ಇದ್ದಾನೆ ಅಂತ ತಿಳಿಸ್ತಾರೆ. ಅಂದರೆ ನೋಡಿ, ಧರ್ಮದ ಅನುಗ್ರಹ ನಮ್ಮ ಮೇಲಿದ್ದರೆ, ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಧೃತರಾಷ್ಟ್ರ ಮೂರ್ಛೆ ಹೋದ ಧೃತರಾಷ್ಟ್ರನ್ನು ಮತ್ತೆ ಧರ್ಮರಾಜ ಎಬ್ಬಿಸ್ತಾ ಇದ್ದಾನೆ. ಧರ್ಮದ ರಕ್ಷಣೆ. ಇನ್ನು ಧರ್ಮದ ರಕ್ಷಣೆ ಅಂದರೆ ಏನು? ಶಾಸ್ತ್ರದಲ್ಲಿ ಧರ್ಮ ಎಂಬ ಶಬ್ದಕ್ಕೆ ಭಗವಂತನೇ. ಧರ್ಮೋ ಧರ್ಮ ವಿದುತ್ತಮಃ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದುಂಟು. ಧರ್ಮ ಅಂದರೆ ಭಗವಂತನ ಹೆಸರು. ಭಗವಂತನ ರಕ್ಷಣೆ ಮಾಡಿದರೆ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯೋಗಕ್ಷೇಮಂ ವಹಾಮ್ಯ ಅಂತ ಹೇಳಿದ್ದಾನೆ. ಭಗವಂತನ ರಕ್ಷಣೆ ಅಂದರೆ ಏನು? ಪಾಪ ಗತಿ ಇಲ್ಲ, ಒದ್ದಾಡ್ತಾ ಇದ್ದಾನೆ, ಊಟಕ್ಕಿಲ್ಲ, ಎಲ್ಲೋ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ದೇವರ ರಕ್ಷಣೆ ಅಂದರೆ ಏನು? ಭಗವಂತನ ರಕ್ಷಣೆ ಅಂದರೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ, ಅವನ ಬಗ್ಗೆ ತತ್ವಜ್ಞಾನ. ಶಾಸ್ತ್ರದಲ್ಲಿ ಹೇಳಿದಂತೆ ಭಗವಂತನ ಆ ಪರೋಕ್ಷ ಜ್ಞಾನ ಮಾಡಿಕೊಂಡಾಗ ಭಗವಂತನ ರಕ್ಷಣೆ ಅಂತ ಕರೆಯುತ್ತಾರೆ. ಆವಾಗ ನಿಶ್ಚಿತವಾಗಿ ಭಗವಂತ ನಮ್ಮನ್ನು ಧರ್ಮನಾಮಕನಾಗಿ ರಕ್ಷಣೆ ಮಾಡುತ್ತಾನೆ. ಹಾಗೆ ಇಲ್ಲಿ ಮೂರ್ಛೆ ಹೋದ ಧೃತರಾಷ್ಟ್ರನ ಕೈಯಿಂದ ಅವನನ್ನು ಎಬ್ಬಿಸಿ ಮತ್ತೆ ಧರ್ಮರಾಜ ಹೇಳಿದ, ನಾವೇ ಹೋಗುತ್ತೇವೆ, ನೀವಿರ್ರಿ, ಏನು ವಿಚಾರ ಮಾಡಬೇಡ್ರಿ. ಇದು ಧರ್ಮರಾಜನ ವೈರಾಗ್ಯ. ಇಲ್ಲ ಆದರೆ ರಾಮಾಯಣದಲ್ಲಿ ವೈರಾಗ್ಯ ಕೇಳ್ತೇವೆ ನಾವು. ಭರತ ಬಂದ, ಕೇಕೆ ದೇಶದಲ್ಲಿದ್ದರು, ರಾಮದೇವರ ವನವಾಸಕ್ಕೆ ಹೋದರು. ಇವರು ಆಮೇಲೆ ಬರ್ತಾರೆ. 5-6 ದಿನ ಆದ ಮೇಲೆ, ದಶರಥನ ನಿರ್ಯಾಣ ಆದ ಮೇಲೆ ಅವಳು ಹೇಳಿದ್ಲು, ತಾಯಿ ಕೈಕೇಯಿ, ಎಂಥ ಕೆಲಸ ಮಾಡಿದ್ದೇನು ಗೊತ್ತಾ? ಅದು ಯಾರೋ PM ಆಗಬೇಕಾಗಿತ್ತು, ನಾಳೆ ಬೆಳಿಗ್ಗೆ ನೀನೇ PM. ಆ PM ಸೀಟ್ ನಿನಗೇ ರಿಸರ್ವ್ ಮಾಡಿ ನಾನು ಇಟ್ಟುಬಿಟ್ಟೆ. ಕಾಡಿಗಟ್ಟಿದ್ದೇನೆ ಅಣ್ಣ ತಮ್ಮಂದಿರನ್ನ ಇಬ್ಬರನ್ನ. ಬಂದುಬಿಡು ಎಂಥ ಕೆಲಸ ಮಾಡಿದ್ದೇನೆ ಏನು. ಸಿಟ್ಟು ಬಂದು ಹೋಯಿತು ಭರತನಿಗೆ. ಭರತೋ ಭಕ್ತಿ ಭರಿತಃ ಅಂತ ಪ್ರಸಿದ್ಧನಾದ ಮಹಾನುಭಾವ. ರಾಮ ಇಲ್ಲದ ರಾಜ್ಯ ತೃಣ ಸಮಾನ ಅಂತಾನು. ತೊಗೊಂಡೇನು ಮಾಡಬೇಕು? ಕಿತ್ತು ಬಿಸಾಕಿ ರಾಜ್ಯವನ್ನ ಅಂತಾನು. ಎಂತಹ ರಾಮಭಕ್ತ ಅವನು. ಶತ್ರುಘ್ನ ಅಂತೂ ಕೊಂದೇ ಬಿಡ್ತೇನೆ ಇವಳನ್ನ ಅಂತ ಮಂಥರೆಯನ್ನು ಹಿಡಿಯುತ್ತಾನೆ ಹೋಗಿ. ಭರತ ಅಂದ, ಸ್ತ್ರೀ ಸಂಹಾರ ರಾಮನಿಗೆ ಸಮ್ಮತ ಅಲ್ಲ, ಬಿಟ್ಬಿಡು, ಹಾಳಾಗಿ ಹೋಗಲಿ, ಅವಳ ಗತಿ ಅವಳು ಹೊಂದುತ್ತಾಳೆ. ಮಂಥರೆ ಅಲಕ್ಷ್ಮಿನೇ ಅವಳು, ಅಂದಂತಮೋ ಯೋಗ್ಯಳು ಅಂತ ಹೇಳಿ ಸರ್ವಥ ಆ ದಶರಥನ ಔರ್ಧ್ವದೇಹಿಕ ಕ್ರಿಯೆಯೆಲ್ಲ ಮುಗಿದ ಮೇಲೆ ಇಡೀ ಪ್ರಜೆಗಳು, ಮಂತ್ರಿಗಳು, ಋಷಿಮುನಿಗಳ ಸಮೇತನಾಗಿ ರಾಮದೇವರನ್ನು ವಾಪಸ್ ಕರ್ಕೊಂಡ್ಬರಬೇಕು ಅಂತ ಬರ್ತಾನೆ ಕಾಡಿಗೆ. ಇಡೀ ಪ್ರಜೆಗಳು ಸೈನ್ಯ ಸಮೇತನಾಗಿ ಬರ್ತಾ ಇದ್ದ. ಅವನು ಬರೋ ಭಾರೀ ಧೂಳಂತೆ. ಭರತ ಬರುವಾಗ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾನೆ. ರಾಮ, ಲಕ್ಷ್ಮಣ, ಸೀತೆಯರಿದ್ರು ಕಾಡಿನಲ್ಲಿ, ಒಂದು ಗಿಡದ ಕೆಳಗಡೆ ಇದ್ದಾರಂತ. ಲಕ್ಷ್ಮಣ ಗಿಡದ ಮೇಲೆ ಹತ್ತಿ ನೋಡಿದ, ಯಾವುದೋ ದೊಡ್ಡ ಸೈನ್ಯ ಬರ್ತಾ ಇದೆ ಏನು ಅಂತ ಹೇಳಿ. ಲಕ್ಷ್ಮಣ ಹೇಳಿದ, ಭರತ ಬರ್ತಾ ಇದ್ದ ನಮ್ಮ ಮೇಲಿನ ಸಿಟ್ಟಿಂದ, ಇನ್ನೂ ದೂರ ಓಡಿಸೋಕೆ ಬರ್ತಾ ಇದ್ದಾನೋ ಏನೋ ಅಂತ. ರಾಮದೇವರು ಹೇಳಿದ, ನೀವು ಮೊದಲು ಕೆಳಗೆ ಇಳಿ ಅಂದರು. ನೀ ಹೇಗೆ ತಮ್ಮನೋ ಅವನು ನನ್ನ ತಮ್ಮನೇ, ನನ್ನ ಒಡ ಹುಟ್ಟಿದವನವನು. ನನ್ನನ್ನು ವಾಪಸ್ ಕರೆಯೋದಕ್ಕೆ ಬರ್ತಾ ಇದ್ದಾನೆ ಹೊರತು ಓಡಿಸೋದಕ್ಕೆ ಬರ್ತಾ ಇಲ್ಲ ನನ್ನ ಭರತ. ರಾಮನಿಗೂ ಆ ವಿಶ್ವಾಸ. ಆದ್ದರಿಂದ ತಕ್ಷಣ ಬಂದು ಪ್ರಾರ್ಥನೆ ಮಾಡಿ ಅವನ ಪಾದದಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ, ಸ್ವಾಮಿ ದಯವಿಟ್ಟು ಬರಬೇಕು, ನೀ ಇಲ್ಲದ ರಾಜ್ಯ ನನಗೆ ಬೇಡ. ನಮ್ಮ ತಾಯಿ ತಾನೇ ಹೇಳಿದ್ದಾಳೆ, ತಾಯಿಗೆ ಪಶ್ಚಾತ್ತಾಪ ಆಗಿದೆ, ಅವಳೇ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 3 ಜನ ತಾಯಂದಿರು ಬಂದಿದ್ದಾರಂತೆ ಜೊತೆಗೆ. ಆದ್ದರಿಂದ ದಯವಿಟ್ಟು ಅನುಗ್ರಹ ಮಾಡಿ ಬರಬೇಕು. ಹಾಗೆಲ್ಲ ಬೇಡ, 14 ವರ್ಷ ವನವಾಸ ಬೇಡ, ಸಾಕಷ್ಟು ಹೇಳ್ತಾನೆ. ರಾಮ ವಾಪಸ್ ಮರಳಿ ಅಯೋಧ್ಯೆಗೆ ಬಂದು ರಾಜನಾಗಿದ್ದರೆ ಬೇಡ ಎಂಬ ಒಂದು ನರಪಿಳ್ಳೆಯೂ ಇಲ್ಲ. ಅವತ್ತು ಅವಶ್ಯವಾಗಿ ಬಂದುಬಿಡ್ಬೋದಾಗಿತ್ತು. ಕಾಡಿಗೆ ಹೋಗಂದ ಕೈಕೇಯಿನೇ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗ ಭರತನೇ ಕರೀತ, ರಾಜನಾಗುವ ಭರತ. ಹೆಂಡತಿಯ ಮಾತು ಕೇಳಿ ಕಾಡಿಗಟ್ಟಿದ ದಶರಥ, ಅವನು ಪಾಪ ಈಗ ಸ್ವರ್ಗಸ್ಥನಾದ, ಅವನಿಲ್ಲ. ಕೈಕೇಯಿ ಭರತ ಇಬ್ಬರು ಹೇಳಿದ್ರೆ ಮುಗಿದು ಹೋಯ್ತು. ಈಗ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ರಾಮ ಸರ್ವಥಾ ಬೇಡ ಅಂತ. ಅಂದರೆ ನೀನೇನೋ ಆರಾಮಾಗಿ ಕಾಡಿಗೆ ಹೋಗ್ಬಿಟ್ಟು 14 ವರ್ಷ 3 ಟೈಮ್ ಇದ್ದ ಹಾಗೆ, 3 ಟೈಮ್ ಇಲೆಕ್ಷನ್ ಆದಾಗ 5 ವರ್ಷದ್ದು, 14 ವರ್ಷ ಇಡೀ ರಾಜ್ಯ ಸಿಕ್ಕಿಬಿಡುತ್ತೆ, ಆನಂದದಿಂದ ಅನುಭವಿಸ್ತೇನೆ, ಅದು ಯಾವುದು ಬೇಡ ಅಂತಾನು.
ರಾಮ ಇಲ್ಲದ ರಾಜ್ಯ ಬೇಡ, ಭರತೋ ಭಕ್ತಿ ಭರಿತಃ. ಆ ಮಾತನ್ನು ಸ್ಪಷ್ಟ ಮಾಡ್ತಾರೆ. ರಾಮದೇವರು ಬರಲ್ಲ, ಮತ್ತೆ ಆಮೇಲೆ ಬರ್ತೇನೆ ಅಂತ ಹೇಳ್ತಾರೆ. ಭರತನ ಭಕ್ತಿ ಹೇಗಿದೆ ಅಲ್ಲಿ ಹೇಳುವಾಗ ಬಹಳ ಸುಂದರವಾಗಿ ತಿಳಿಸ್ತಾರೆ. ಬಂಗಾರದ ಪಾದುಕೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ, ಆ ರಾಮದೇವರ ಬಂಗಾರದ ಪಾದುಕೆಯನ್ನೇ ತೆಗೆದುಕೊಂಡು ಪೌರುಟಂ ಪಾದಪೀಠಂ, ಪಾದುಕಾ ಪಟ್ಟಾಭಿಷೇಕ ಅಂತ ಕರೀತಾರೆ. ಬಹಳ ಒತ್ತಾಯ ಮಾಡಿದ್ರು, ಬರದೇ ಇದ್ದಾಗ ಭರತ ಹೇಳಿದ, 14 ವರ್ಷ ಆದ ಮೇಲೆ ಒಂದು ದಿನ ಒಂದು ಕ್ಷಣವೂ ನಾನು ಕಾಯೋದಿಲ್ಲ, ಅಗ್ನಿ ಪ್ರವೇಶ ಮಾಡ್ತೇನೆ ನೀನು ಬರದೇ ಹೋದರೆ. ಪಾದುಕೆಯನ್ನೇ ಸಿಂಹಾಸನ ಮೇಲೆ ಇಟ್ಟು ಆಮೇಲೆ ತಾನು ಹೊರಗಡೆ, ಊರು ಹೊರಗಡೆ ನಂದಿಗ್ರಾಮ ಅಂತ ಕರೀತಾರೆ, 14 ವರ್ಷ ಬ್ರಹ್ಮಚರ್ಯ ವ್ರತದಿಂದ ಇದ್ದು, ರಾಮದೇವರು ಕಾಡಿನಲ್ಲಿ ಹೇಗೆ ವಲ್ಕಲಧಾರಿಯಾಗಿರ್ತಾರೆ, ತಾನೂ ವಲ್ಕಲಧಾರಿಯಾಗಿದ್ದು ನಾರು ಮಡಿಯನ್ನು ಉಟ್ಟು ತಪಸ್ಸು ಮಾಡ್ತಾ 14 ವರ್ಷ ಸಾಧನೆ ಮಾಡಿದ್ದಾನ ಮಹಾನುಭಾವ ಭರತ. ಹಾಗೆ ಇಲ್ಲಿ ಧರ್ಮರಾಜರು ಕೂಡ ಯಾವುದು ಬೇಡ ಅಂತ, ನೀನೇ ಇದ್ಬಿಡು ಧೃತರಾಷ್ಟ್ರ, ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದಿ? ಮಕ್ಕಳು ಸತ್ತಿದ್ದಾರೆ, ನಿನಗೆ ರಾಜ್ಯ ಇಲ್ಲ ಅಂತ ದುಃಖವ? ನೀನೇ ಮಹಾರಾಜನಾಗು, ಯುಯುತ್ಸು ಮೊದಲಾದವರಿದ್ದಾರೆ, ನೋಡಿಕೊಳ್ತಾರೆ ಇಡೀ ರಾಜ್ಯ, ನಾವು ಹೋಗಿಬಿಡ್ತೇವೆ ಅಂದರೆ ಭೀಮ ಇಷ್ಟು ರೇಗಿಸಿದ್ದು ಗೊತ್ತಿಲ್ಲ ಅವನಿಗೆ ಇನ್ನೂ ಒಳಗಡೆ. ಭೀಮನ ವೈರಾಗ್ಯದ ಉಪದೇಶ, ವಿದುರ ಹೇಳಿದ್ದು ಮಾತು ಧರ್ಮರಾಜನಿಗೆ ಯಾವುದೂ ಗೊತ್ತಿಲ್ಲ ಅಲ್ಲಿ. ಅದಕ್ಕಾಗಿ ಧರ್ಮರಾಜ ಈ ಮಾತು ಹೇಳ್ತಾ ಇದ್ದಾನೆ. ಅಲ್ಲಿ ಭರತನ ವಿಷಯದಲ್ಲಿ ಒಂದು ಸುಂದರವಾಗಿ ಹೇಳ್ತಾರೆ, ರಾಮ 14 ವರ್ಷ ಆದ ಮೇಲೆ ಒಂದು ದಿನವೂ ಕಾಯೋದಿಲ್ಲ ಅಂತ ಹೇಳಿದ್ದ ಅವನು. 14 ವರ್ಷ ಮುಗೀತಾ ಇದೆ, ಲಾಸ್ಟ್ ಡೇ, ಅಗ್ನಿಕುಂಡ ಸಿದ್ಧ ಮಾಡಿಕೊಂಡಿದ್ದಾನಂತೆ ಭರತ, ಇನ್ನೇನು ಹಾರಬೇಕು. ತಕ್ಷಣ ರಾಮದೇವರು ಮೊದಲು ಹನುಮಪ್ಪನನ್ನು ಕೊಟ್ಟು ಕಳಿಸ್ತಾರಂತೆ. ಎಲ್ಲರ ಪ್ರಾಣಧಾರಕರು ಅವರೇ, ಪ್ರಾಣದೇವರಲ್ಲೋ. ಒಂದು ಕ್ಷಣ ಹನುಮಪ್ಪ ಬರೋದು ಲೇಟ್ ಆಗಿದ್ರೆ ಅವನು ಹಾರ್ಕೊಂಡ್ಬಿಡ್ತಿದ್ದ ಅಗ್ನಿಕುಂಡದಲ್ಲಿ. ಭರತ ಸಿದ್ಧತೆ ಮಾಡಿಕೊಂಡಿದ್ದಾನೆ, ಪೂರ್ಣಾಹುತಿ ಆಯ್ತು, ಇನ್ನೇನು ಹಾರಬೇಕು. ಅದಕ್ಕೆ ರಾಮನ ಆಜ್ಞೆಯಂತೆ ಹನುಮಪ್ಪ ಬಂದು, ಎಷ್ಟು ಚೆನ್ನಾಗಿ ಕೆಲವು ಕವಿಗಳು ಅಲ್ಲಿ ವರ್ಣನೆ ಮಾಡಿದ್ದುಂಟು. ರಾಮ ಬಂದ ಅಂತ ಹೇಳಿದ್ರೆ ನಿಂತು ಬಿಡ್ತಾನೆ, ರಾಮ ಅಂತಂದು ಆಮೇಲೆ ಬಂದ ಅಂತ ಅನ್ನೋಷ್ಟು ಟೈಮ್ ಇಲ್ಲ ಅಂತ. ಬರೀ ರಾಮ ಅಂತ ಶಬ್ದ ಕೇಳಿದ ಮೇಲೆ ಬರ್ತಾನೋ ಇಲ್ವೋ, ಬದುಕಿದ್ದಾನೋ ಇಲ್ವೋ ಸಂಶಯ ಬರುತ್ತದೆ. ಅಂದ್ರೆ ಆ ಲಾಸ್ಟ್ ಸೆಕೆಂಡ್ ಅಲ್ಲಿ ಹಾರ್ಕೊಳ್ಳವನಿದ್ದಾನೆ ಈಗ. ಅದಕ್ಕೆ ರಾಮ ಬಂದ ಅಂದಿಲ್ಲ ಅಂತೆ ಹನುಮಂತ, ಬಂದ ಅಂದಂತೆ ಮೊದಲು. ಬಂದ ಅಂದ್ರೆ ಆಕಾಂಕ್ಷ ಹುಟ್ಟುತ್ತದೆ, ಕ್ಯೂರಿಯಾಸಿಟಿ. ಬಂದ ಅಂದ್ರೆ ಯಾರು? ಬಂದ ರಾಮ, ರಾಮ ಬಂದ ಅಲ್ಲ, ಬಂದ ಅಂತ ಮೊದಲ ಶಬ್ದ ಅಂದ. ಬಂದ ಅಂದ ಕ್ಷಣಕ್ಕೆ ನಿಂತು ಬಿಟ್ಟ, ಹೆಜ್ಜೆಯನ್ನು ಹಿಂದೆ ತೆಗೀತಾನೆ, ಅಗ್ನಿಕುಂಡದಲ್ಲಿ ಹಾರಲಿಲ್ಲ. ಬಂದ ಯಾರು? ಪ್ರಶ್ನೆ, ರಾಮ ಮುಂದೆ ಉತ್ತರ. ರಾಮ ಬಂದ ಅಲ್ಲ, ಬಂದ ರಾಮ. ಅಷ್ಟು ಸುಂದರವ, ಅಂದ್ರೆ ಅಷ್ಟು ಟೈಮ್ ಇದ್ದಿದ್ದಿಲ್ಲ ಅಂತ. ಪ್ರಾಮಾಣಿಕವಾದ ಆ ಪ್ರತಿಜ್ಞೆ ಆಗಿನ ಕಾಲಕ್ಕೆಲ್ಲ, ಪ್ರಾಚೀನ ಚಕ್ರವರ್ತಿಗಳ ಆ ಪ್ರತಿಜ್ಞೆ. ಹಾಗೆ ಆ ಭರತನಂತಹ ಭಕ್ತಿ ಇಲ್ಲಿಯೂ ಕೂಡ ಧರ್ಮರಾಜರು ಸ್ವತಃ. ಆದ್ದರಿಂದ ಅವಶ್ಯವಾಗಿ ನಾನೇ ಹೋಗುತ್ತೇನೆ ಅಂತ ಹೇಳಿ, ಹಾಗೆಲ್ಲ ಇಲ್ಲ, ನಾನೇ ಹೋಗುತ್ತೇನೆ. ಎಷ್ಟು ವಿಚಿತ್ರ ನೋಡಿ, ಏನು ಕಾಂಪಿಟೇಷನ್ ಇದು ಇಡೀ ಮಹಾಭಾರತದಲ್ಲಿ. ಅಂದರೆ ಇವರ ತಾಯಿ ಇದೇ ರೀತಿ, ಮಗ ಇದೇ ರೀತಿ, ಎಷ್ಟು ವಿಚಿತ್ರ ನೋಡ್ರಿ. ಇಲ್ಲಿ ಧೃತರಾಷ್ಟ್ರ ಧರ್ಮರಾಜರ ಮಧ್ಯದಲ್ಲಿ ಕಾಡಿಗೆ ಹೋಗೋದಕ್ಕೆ ನಾನು ಹೋಗುತ್ತೇನೆ ಕಾಂಪಿಟೇಷನ್. ಈ ಧರ್ಮರಾಜನ ತಾಯಿ ಕುಂತಿ ಮಾದ್ರಿಯರ ಮಧ್ಯದಲ್ಲಿ ನಾವು ಕೇಳುತ್ತೇವೆ, ಸಾಯೋದಕ್ಕೆ ಕಾಂಪಿಟೇಷನ್. ಅಲ್ಲಿ ಪಾಂಡುರಾಜನ ನಿರ್ಯಾಣ ಆದ ಮೇಲೆ ಯಾರು ಸಹಗಮನ ಮಾಡಬೇಕು ಅಂತ ಮಾದ್ರಿ ಹೇಳ್ತಾಳೆ, ನಾನು ಜೊತೆಗಿದ್ದಾಗ ತಾನೇ ಕಿಂದಮ ಋಷಿಗಳ ಶಾಪ ಆಯಿತಲ್ಲಿ, ಶಾಪ ಆದ ಮೇಲೂ ನಾನು ಜೊತೆಗಿದ್ದೆ, ಹೆಂಡತಿಯ ಜೊತೆಗಿದ್ರು ನಿನಗೂ ಮರಣ ಅಂತ ಶಾಪ, ನನಗಾಗಿ ಗಂಡ ಇವತ್ತು ಸತ್ತದ್ದು, ನಾನೇ ಸಹಗಮನ ಮಾಡ್ತೇನೆ, ನೀನು ಬೇಡ. ಹಿರಿಯ ಹೆಂಡತಿ ನಾನು ಸಹಗಮನ ಮಾಡ್ತೇವೆ ಅಂತ ಇವಳು. ಇವನು ಸಾಯೋದಕ್ಕೆ ಕಾಂಪಿಟೇಷನ್. ಇದು ಯಾವುದೋ ಸೀಟಿಗಾಗಿ ಅಲ್ಲ. ಇಟ್ಟು ವಿಚಿತ್ರ ನೋಡ್ರಿ, ಪ್ರಾಚೀನ ಕಾಲದ ಮಹಿಳೆಯರ ಆ ತಪಸ್ಸು ಎಂಥ ಅದ್ಭುತವಾದದ್ದು. ಆಗ ಋಷಿಮುನಿಗಳೆಲ್ಲ ಉಪದೇಶ ಮಾಡಿ ಮಾದ್ರಿನೇ ಸಹಗಮನ ಮಾಡಲಿ ಅಂತ ನಿರ್ಣಯ ಮಾಡ್ತಾರೆ. ಯಾತಕ್ಕೆ ಅಂದರೆ ಮಾದ್ರಿ ಒಂದು ಮಾತು ಹೇಳ್ತಾಳೆ, ಎಂಥ ಅದ್ಭುತವಾದ ಮಾತು ಅಂದರೆ ಮಾದ್ರಿ ಅಂತಾಳೆ, ಕುಂತಿ ಸಹಗಮನ ಮಾಡಿ ನಾನು ಬದುಕಿದರೆ ಮಕ್ಕಳು ಇನ್ನೂ ಸಣ್ಣವರು, ಇಬ್ಬರೊಳಗೆ ಯಾರಾದರೂ ಒಬ್ಬರು ಮಕ್ಕಳು ನೋಡ್ಕೊಳ್ಳಿಕ್ಕೆ ಇರಲೇಬೇಕು. ಆ ರೀತಿ 5 ವರ್ಷದ ಒಳಗಾಗಿರ್ತಕ್ಕಂತಹ ಆ ತಾಯಂದಿರಿಗೆ, ಹೆಂಡತಿಗೆ ಸಹಗಮನ ಹೇಳಿಲ್ಲ, ಗರ್ಭಿಣಿ ಸ್ತ್ರೀಯರಿಗೂ ಸಹಗಮನ ಹೇಳಿಲ್ಲ. ನಿಯಮಗಳನ್ನು ಹೇಳಿದ್ದಾರೆ ಗರುಡ ಪುರಾಣದಲ್ಲಿ. ಅದಕ್ಕಂತೂ ಇಬ್ಬರೊಳಗೆ ಒಬ್ಬರು ಇರಬೇಕು. ಅದಕ್ಕೆ ಮಾದ್ರಿ ಅಂತಾಳೆ, ನಾನು ಸಹಗಮನ ಮಾಡಿ. ಆ ರೀತಿ ಅಥವಾ ಕುಂತಿಯೇ ಸಹಗಮನ ಮಾಡಿ ನಾನು ಬದುಕಿಬಿಟ್ರೆ, ನಾನು ಈ ನಕುಲ ಸಹದೇವರು ನನ್ನ ಮಕ್ಕಳನ್ನೇನೋ ಪ್ರೀತಿಯಿಂದ ನೋಡ್ಕೋಬಹುದು, ಆದರೆ ಧರ್ಮರಾಜ, ಅರ್ಜುನ, ಭೀಮಸೇನ್ ದೇವರನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇನೆ ಅಂತ ಗ್ಯಾರಂಟಿ ಇಲ್ಲ.
ಮಲತಾಯಿ ಅಂತ ಅನಿಸ್ಕೊಂಡ್ಬಿಡ್ತೇನೆ ಏನಾದರೂ. ಆದರೆ ಕುಂತಿ ಬದುಕಿಬಿಟ್ರೆ ನನ್ನ ಮಕ್ಕಳನ್ನು ಈ ಕುಂತಿದೇವಿ ತನ್ನ ಮಕ್ಕಳಕ್ಕಿಂತಲೂ ಅತಿ ಹೆಚ್ಚಿನ ಪ್ರೀತಿಯಿಂದ ನೋಡಿಕೊಳ್ಳೋ ವಿಶ್ವಾಸ ನನಗಿದೆ ಅಂತಾಳ ಅವಳು ಮಾದ್ರಿ. ಕುಂತಿನೇ ಬದುಕಲಿ ಅಂತ ಎಂಥ ದೊಡ್ಡ ಮಾತು ಹೇಳ್ತಾಳೆ. ಅಕ್ಕನ ಮೇಲೆ ಎಷ್ಟು ವಿಶ್ವಾಸ, ಯಾವ ಸವತಿ ಮಾತ್ಸರಿ ಅಲ್ಲಿ ಸಾಯೋದಕ್ಕೂ ಕಾಂಪಿಟೇಷನ್ ಆ ರೀತಿ. ಆಮೇಲೆ ಕುಂತಿ ಇಳುತ್ತಾಳೆ ಅಂತ ಕಥೆ ಕೇಳ್ತೇವೆ ನಾವು ಮಹಾಭಾರತದಲ್ಲಿ. ಹಾಗೆ ಇಲ್ಲಿ ನೀರು ನಾನು ಕಾಡಿಗೆ ಹೋಗುತ್ತೇನೆ, ಇಲ್ಲ ನನಗೆ ವಯಸ್ಸಾಗಿದೆ ರಿಟೈರ್ಮೆಂಟ್ ನಾನು ಕಾಡಿಗೆ ಹೋಗುತ್ತೇನೆ ಧೃತರಾಷ್ಟ್ರ. ಧರ್ಮರಾಜ ಧೃತರಾಷ್ಟ್ರ ಮಧ್ಯದಲ್ಲಿ ಕೋಲಾಹಲ. ಆಗ ಮತ್ತೆ ಮಧ್ಯದಲ್ಲಿ ವೇದವ್ಯಾಸರು ಬಂದು ತಯೋರ್ ವಿವದಿತೋರೇವಂ ಕೃಷ್ಣ ದ್ವೈಪಾಯನ ಪ್ರಭು ಸರ್ವಜ್ಞ ಸರ್ವಕರ್ತೇಶ. ತಕ್ಷಣ ಯಾವುದೇ ಸಂದರ್ಭದಲ್ಲಿ ಇಡೀ ಮಹಾಭಾರತದಲ್ಲಿ ವೇದವ್ಯಾಸರು ಬಂದರು ಅಂದ ಕ್ಷಣಕ್ಕೆ ಆಚಾರ್ಯರು 10 ವಿಶೇಷಣಗಳನ್ನು ಕೊಡ್ತಾರೆ. ಯಾವುದೋ ಗಡ್ಡ ಬಿಟ್ಟು ಸಾಮಾನ್ಯ ಋಷಿಗಳು ಅನ್ಕೋಬೇಡ್ರಿ. ವೇದವ್ಯಾಸರು ಅಂದರೆ ಮಹಾಭಾರತ ನಡೆಯುವ ಮುಂಚೆ ಮಹಾಭಾರತದ ಕರ್ತೃಗಳು, ಸರ್ವಜ್ಞರು, ಭಗವದ್ ಅವತಾರಿಗಳು. ಸರ್ವಜ್ಞ ಸರ್ವಕರ್ತೇಶ ಸಮಸ್ತ ಜಗಜ್ಜನ್ಮಾದಿ ಕಾರಣ ಭಗವದ್ ಅವತಾರಿ. ಆವಿರ್ಭೂತ ಬ್ರವೀನ್ ನೃಪಂ. ಯಾವ ಕಷ್ಟದ ಸಂದರ್ಭದಲ್ಲಿ ಪ್ರತಿ ಕ್ಷಣಕ್ಕೂ ವೇದವ್ಯಾಸರು ಬಂದು ಅನುಗ್ರಹ ಮಾಡಿದ್ದಾರೆ ಇಡೀ ಮಹಾಭಾರತದಲ್ಲಿ. ಆ ಪಾಂಡವರಿಗೆ ಹೇಳುವಾಗ ಅದಕ್ಕೆ ಅವರು ಹೇಳಿದರು, ಅವನಿಗೆ ಹೇಗಾದರೂ ವಯಸ್ಸಾಗಿದೆ, ಸಾಧನೆ ಮಾಡಲಿ. ಇಷ್ಟು ದಿವಸ ಪುತ್ರ ವ್ಯಾಮೋಹದಿಂದ ಜೀವನ ವ್ಯರ್ಥ ಕಳೆದಿದ್ದಾನೆ, ಭಗವದ್ ಅನುಗ್ರಹ ಆಗಬೇಕು, ಅವನ ಮೂಲ ರೂಪ ಸೇರಬೇಕು, ಅವನ ಸಾಧನೆ ಆಗಲಿ, ಅವನಿಗೆ ಅನುಮತಿ ಕೊಡು. ವೇದವ್ಯಾಸ ದೇವರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ. ತಪಸ ಸರ್ವದೋಷಾಣ ಕ್ಷಯ ಕಾಮಂ ಇಮಂ ನೃಪಂ. ವೇದವ್ಯಾಸರ ಜೀವನದುದ್ದಕ್ಕೂ ಮಕ್ಕಳ ಮೇಲಿನ ವ್ಯಾಮೋಹದಿಂದ ಒಳ್ಳೆಯ ಕೆಲಸ ಅಂತೂ ಮಾಡಿಲ್ಲ ಬಹಳ, ಆದರೆ ಆ ದುಷ್ಟರಿಗೆ ಪ್ರೋತ್ಸಾಹ ಕೊಟ್ಟಿದ್ದೇ ದೊಡ್ಡ ದೋಷ, ಪಾಪ ಕಾರ್ಯ. ಆದ್ದರಿಂದ ಧರ್ಮ ವಿಘ್ನ ಕರೋಭವ ಅನುಜಾನೀಹಿ ನೈವಾಸ್ಯ. ಅವನ ಧರ್ಮ ಕಾರ್ಯಕ್ಕೆ ನೀ ವಿಘ್ನ ಮಾಡಬೇಡ. ಧರ್ಮರಾಜನಿಗೆ ವೇದವ್ಯಾಸರ ಮಾತು. ಅವನ ಸಾಧನೆ ಮಾಡಲಿ. ಭೀಮಸೇನ ದೇವರು ಅವನ ಸಾಧನೆ ಮಾಡೋದಕ್ಕಾಗೇನೆ ಭುಜವನ್ನು ತಟ್ಟಿ ತೋರಿಸಿದ್ದು. ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ದಾಸರು ಹೇಳಿದ ಮಾತು, ಭೀಮಸೇನ ದೇವರು ಹೇಳಿದ ಸಿದ್ಧಾಂತವನ್ನೇ ವೇದವ್ಯಾಸ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಶುಭಾಂ ಗತಿಮಯಂ ಯಾಯಾತ್ ಅನ್ಯಥಾ ನ ಕಥಂಚನ. ಈ ಸಂದರ್ಭದಲ್ಲಿ ತಪಸ್ಸು ಮಾಡಿ ಅವನ ಸಾಧನೆ ಮಾಡದೆ ಹೋದರೆ ಅವನಿಗೆ ಸದ್ಗತಿ ಇಲ್ಲ. ತಪಸ್ಸು ಮಾಡಲಿ, ಸಾಧನೆ ಮಾಡಲಿ, ಭಗವದ್ ಅನುಗ್ರಹ ಸಂಪಾದನೆ ಆಗಬೇಕು. ಅವನಿಗೆ ಕಾಡಿಗೆ ಹೋಗೋದಕ್ಕೆ ಸಾಧನೆಗಾಗಿ ನೀನು ವಿಶೇಷವಾಗಿ ಆಜ್ಞೆ ಕೊಡಬೇಕು ಅಂತ ಹೇಳಿ ಅಲ್ಲಿ ವೇದವ್ಯಾಸರು ಬಂದು ಉಪದೇಶ ಮಾಡ್ತಾರೆ. ವೇದವ್ಯಾಸರು ಹೇಳಿದ ಮೇಲೆ ಅವನು ಕೈ ಮುಗಿದು ಮಾತಾಡಲಿಲ್ಲ. ಆಮೇಲೆ ಆ ರೀತಿ ಅಂತೂ ಸರಿ ಅಂತ ಹೇಳಿ ಇವನಿಗೆ ಕಾಡಿಗೆ ಹೋಗಬೇಕು ಅಂತ ನಿರ್ಣಯ ಆಯಿತು. ಧೃತರಾಷ್ಟ್ರ ಕಾಡಿಗೆ ಹೋಗಬೇಕು ನಿರ್ಣಯ ಆದಾಗ ಆಮೇಲೆ ಅವರವರು ಮನೆಗೆ ಹೋದ್ರಲ್ಲ. ರಾತ್ರಿ ಮತ್ತೆ ಕೊನೆ ಬಾರಿ ಮಕ್ಕಳಿಗೆ ಒಂದು ಸಲ ಶ್ರಾದ್ದ ಮಾಡಿ ಹೋಗೋಣ ಅಂತ ಯೋಚನೆ ಬಂತು ತೆರೆಯಲ್ಲಿ. ಸತ್ತ ದುರ್ಯೋಧನಾದಿ ಮಕ್ಕಳೆಲ್ಲರೂ ಕೂಡ ಸತ್ತು ಹೋಗಿದ್ದಾರಲ್ಲ, ಬೇಕಾದಷ್ಟು ಪಾಪ ಕಾರ್ಯ ಮಾಡಿದವರು ನಿಜಾನೇ, ಶ್ರಾದ್ದ ಅಂತೂ ಮಾಡೋಣ ಅಂತ. ಇಲ್ಲಿ ಬರೋ ಪ್ರಶ್ನೆ ಅಂದರೆ ಇವನು ಯಾಕೆ ಶ್ರಾದ್ದ ಮಾಡಬೇಕು ಅಂತ ಪ್ರಶ್ನೆ ಭೀಮಸೇನ ದೇವರು ಕೇಳ್ತಾರೆ. ಮುಂದೆ ಕಲಿಸ್ವರೂಪಭೂತರು ಮಹಾಪರಮ ಪಾಪಿಷ್ಠರು ಅಂಧಂತಮೋ ಯೋಗ್ಯರು, ಆ ಮಕ್ಕಳಿಗೆ ಶ್ರಾದ್ದ ಇವನಿಗೆ ಯಾಕೆ ಇಷ್ಟು ಒದ್ದಾಟ? ಇವನು ದೇವತಾ ಪುರುಷ ಗಂಧರ್ವ, ಧೃತರಾಷ್ಟ್ರ ಎಂಬ ಗಂಧರ್ವ, ಭಗವದ್ಭಕ್ತ. ಆ ದುಷ್ಟರಾದ ಈ ಜನ್ಮದಲ್ಲಿ ಮಕ್ಕಳು ಅಂತ ಅನಿಸಿಕೊಂಡವರು ಅಷ್ಟೇ. ಇವನು ಭಗವದ್ಭಕ್ತ, ಅವರು ತಮೋಯೋಗ್ಯರೇನೆ, ಕಲಿಸ್ವರೂಪರು. ಯಾಕೆ ಅವರು ಶ್ರಾದ್ದ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಈ ಜನ್ಮದಲ್ಲಂತೂ ಮಕ್ಕಳಾಗಿ ಹುಟ್ಟಿದ್ದಾರಲ್ಲ, ಅವರಿಗೆ ಸದ್ಗತಿ ಆಗುತ್ತದೋ ಬಿಡುತ್ತೋ ವಿಚಾರ ಬೇರೆ. ಅವರ ಅಂಧಂತಮೋ ಯೋಗ್ಯರೇ, ಪರಮ ಪಾಪಿಷ್ಠರೇ. ಮಕ್ಕಳು ಅಂತ ಅನಿಸಿಕೊಂಡಿದ್ದಾರಲ್ಲ ನನ್ನಿಂದ, ತಂದೆ ಅಂತ ಅವರಿಗೆ ನಾನು ಆಗಿದ್ದೇನಲ್ಲ, ಅದಕ್ಕಾಗಿ ಋಣ ಪರಿಹಾರ ಆಗಬೇಕು. ದುಷ್ಟರ ಋಣವೂ ಇರಬಾರದ್ರೆ ನಮ್ಮ ಮೇಲೆ. ಅದಕ್ಕೆ ಧೃತರಾಷ್ಟ್ರ ಅಂತಾನೆ, ಅಂತೂ ಆ ದುರ್ಯೋಧನಾದಿಗಳು ಶ್ರಾದ್ದ ಮಾಡಬೇಕು. ಸರಿ, ಶ್ರಾದ್ದ ಮಾಡಬೇಕಾದ್ರೆ ಸ್ವಲ್ಪ ದುಡ್ಡು ಬೇಕಲ್ಲ. ಶ್ರಾದ್ದದಲ್ಲಿ ಮುಖ್ಯವಾಗಿ ದಾನ ಧರ್ಮ, ಬ್ರಾಹ್ಮಣ ಭೋಜನ, ಭೂರಿ ಸಮಾರಾಧನಾ ಅಂತ ಕರೀತಾರೆ, ಬಹಳ ಮುಖ್ಯವಾದದ್ದು. ಶ್ರಾದ್ದಕ್ಕೆ ದುಡ್ಡು ಬೇಕು. ವಿದುರನಿಗೆ ಕೊಟ್ಟು ಕಳಿಸಿದ. ವಿದುರ ಹತ್ರ ಇದ್ದ. ಕೋಶಾಗಾರದ ಮುಖ್ಯ ಅಧ್ಯಕ್ಷರು, ಫೈನಾನ್ಸ್ ಮಿನಿಸ್ಟರ್ ಭೀಮಸೇನ ದೇವರೇನೆ ಪಾಂಡವರ ರಾಜ್ಯದಲ್ಲಿ. ಅದಕ್ಕೆ ವಿದುರನೇ ಕೊಟ್ಟು ಕಳಿಸ್ತಾನೆ. ವಿದುರ, ಮಕ್ಕಳ ಶ್ರಾದ್ದ ಮಾಡಬೇಕು, ಸ್ವಲ್ಪ ಹಣ ಇಸ್ಕೊಂಬ ಭೀಮಸೇನ ದೇವರಿಂದ. ವಿದುರ ಹೋಗಿ ಭೀಮಸೇನ ದೇವರಿಗೆ ಹೇಳಿದ. ಅನಂತರ ಭೀಮಸೇನ ದೇವರಂದ್ರು, ತಮಾಹ ಭೀಮ ಪಾಪಾನಾಂ ವಿಮುಖಾನಾಂ ಮಧುದ್ವಿಷಃ. ಆ ಪರಮ ಪಾಪಿಷ್ಠರಿಗೆ ಏನು ಶ್ರಾದ್ದ ಅಂದ ಅವನು. 5 ಪೈಸೆ ಕೊಡೋದಿಲ್ಲ ಹೋಗು ಅಂತಾನೆ ಭೀಮಸೇನ ದೇವರು. ಎಲ್ಲ ಕಾಸು ದುಡ್ಡು ಅಧಿಕಾರ ಅವನ ಹತ್ರನೇ. ಅವ್ರು ಭೀಮಸೇನ ದೇವರು ಮಾತು ಹೇಳ್ತಾರೆ,
ಶ್ರಾದ್ದ ಅಂದ್ರೇನು? ಶ್ರದ್ಧೆಯಿಂದ ಮಾಡುವ ಪಿತೃಕಾರ್ಯ. ಯಾತಕ್ಕೆ ಶ್ರಾದ್ದ ಮಾಡೋದು? ಆ ಪಿತೃಗಳಿಗೆ ಭಗವದ್ ಅನುಗ್ರಹವಾಗಿ ಸದ್ಗತಿ ಆಗಲಿ ಅಂತ. ಪರಮ ಪಾಪಿಷ್ಟರು, ಕಲಿಸ್ವರೂಪಿಭೂತರು ಈ ದುರ್ಯೋಧನಾದಿಗಳು, ದುಷ್ಟ ರಾಕ್ಷಸರು, ಅಂಧಂತಮೋ ಯೋಗ್ಯರು. ಇವರಿಗೇನು ಸದ್ಗತಿ, ಇವರಿಗೇನು ಭಗವದ್ ಅನುಗ್ರಹ? ಹೇಗೆ ಇವರಿಗೆ ಭಗವದ್ ಅನುಗ್ರಹ? ಭಗವದ್ ಅನುಗ್ರಹ ಸಾಧ್ಯನೇ ಇಲ್ಲ. ಇವರಿಗೆ ಸದ್ಗತಿಯ ಪ್ರಶ್ನೆನೇ ಇಲ್ಲ. ಪರಮ ಪಾಪಿಷ್ಟರು ಮಹಾನುಭಾವರು. ಮಹಾನುಭಾವರು ಅಂದ್ರೆ ಪರಮ ಪಾಪಿಷ್ಟರು ಎಂಬ ಅರ್ಥದಲ್ಲೇ ಮತ್ತೆ ಆ ರೀತಿ. ಹಾಗೆ ಇವರಿಗೇನು ಶ್ರಾದ್ದ? ಶ್ರಾದ್ದ ಮಾಡೋ ಉದ್ದೇಶನೇ ದೇವರ ಅನುಗ್ರಹ, ಸದ್ಗತಿ ಆಗಲಿ ಅಂತ. ಇವರಿಗೆ ದೇವರ ಅನುಗ್ರಹನೂ ಇಲ್ಲ, ಸದ್ಗತಿಯೂ ಇಲ್ಲ. ಅಂಧಂತಮಸ್ಸಲ್ಲಿ ಟಿಕೆಟ್ ರೆಡಿ ಆಗಿದೆ. ಶ್ರಾದ್ದದ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಇವರಿಗೆ. ಆ ರೀತಿ ಗೋಮಾಂಸ ತಿಂದು ಇವತ್ತೇನೋ ದೊಡ್ಡ ಏನು ಉತ್ಸವ ಹುಚ್ಚುಮುಂಡೆ ಅದು ರೆಡಿ ಆಗಿದೆ. ಮುಂದೆ ಟಿಕೆಟ್ ಅವರಿಗೆಲ್ಲ. ನಾವೇನು ಮಾಡೋದು ಬೇಕಾಗಿಲ್ಲ. ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ. ಅದು ಸರಿಯಾಗಿ ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ. ಭೀಮಸೇನ ದೇವರ ಸಿದ್ಧಾಂತವೇ ಹಾಗೆ. ಆದ್ದರಿಂದ ಭೀಮಸೇನ ದೇವರು ಅಂತಾರೆ, ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ. ಆ ಕಂಪ್ನಿ ಹುಟ್ಟಿದವರು ಈ KS ಭಗವಾನ್ ಅವರೆಲ್ಲ. ಮುಂದೆ ಭೀಮಸೇನ ದೇವರು ಹೇಳಿದ ಮಾತು ನೋಡ್ರಿ. ಈ ಬೇಕಾದಷ್ಟು ಆ ಪರಮ ಪಾಪಿಷ್ಟ್ರ ದುರ್ಯೋಧನಾದಿಗಳು, ಯಾಕಂದ್ರೆ ಶ್ರಾದ್ದಾದಿ ಕರ್ಮ ಮಾಡದೆ ಹೋದರೆ ಶಾಸ್ತ್ರದಲ್ಲಿ ಅವರಿಗೆ ದುರ್ಗತಿ, ಮಹಾ ಕಷ್ಟ ಅಂತ ಹೇಳ್ತಾರೆ. ಅತಿ ಕಷ್ಟವನ್ನು ಅವರು ಹೊಂದಲಿ, ಸಾಯಲಿ ಅಂತಾರೆ ಭೀಮಸೇನ ದೇವರು. ದುರ್ಗತಿನೇ ಅವರಿಗೆ. ಹಾಗಾದರೆ ಈಗ ಶ್ರಾದ್ದ ಅಂದರೆ 3 ಜನರ ಪ್ರಶ್ನೆ ಇದೆ ಇಲ್ಲಿ. ಪಾಪಿಷ್ಠರಾದ ಮಕ್ಕಳಾದ ದುರ್ಯೋಧನಾದಿಗಳ ಶ್ರಾದ್ದ 1, ಭೀಷ್ಮಾದಿಗಳ ಶ್ರಾದ್ದ 2ನೇದ್ದು, ಸಾತ್ವಿಕ ಭಗವದ್ಭಕ್ತರವರು. 3ನೇದಾಗಿ ಕರ್ಣನ ಶ್ರಾದ್ದ. ಅವರು ಪಾರ್ಟಿಯಲ್ಲೇ ಇದ್ದವನು, ಅವನು ಆ ಕೌರವರ ಪಕ್ಷದಲ್ಲೇ ಇದ್ದವನು. 3 ಜನರ ಶ್ರಾದ್ದದ ವ್ಯವಸ್ಥೆ ಆಗಬೇಕೀಗ. ಅದಕ್ಕೆ ಭೀಮಸೇನ ದೇವರು ಎಷ್ಟು ಚೆನ್ನಾಗಿ ಲಿಸ್ಟ್ ಕೊಡ್ತಾರೆ. ದುರ್ಯೋಧನಾದಿಗಳಿಗಂತೂ 5 ಪೈಸಾ ಕೊಡಲ್ಲ ಶ್ರಾದ್ದಕ್ಕೆ. ಅವರು ಕಷ್ಟವನ್ನೇ ಹೊಂದಲಿ, ಒದ್ದಾಡ ಹೋಗ್ಲಿ, ಅಂಧನ್ ತಮಸ್ಸಿಗೆ ಹೋಗಲಿ, ಶ್ರಾದ್ದ ಆಗೋದು ಬೇಡ, ಮಾಡೋದೇ ಬೇಡ ಅಂದ್ರೆ ಅವರು. ಇನ್ನು ಭೀಷ್ಮಾದಿಗಳ ಶ್ರಾದ್ದ ನಾವು ಮಾಡ್ತೇವೆ, ಅವನಿಗೇನು ಕಷ್ಟ ಅಂದ್ರು. ಧೃತರಾಷ್ಟ್ರನಿಗೆ ಯಾಕೆ ಪ್ರಾಬ್ಲಮ್ ಅದು? ಭೀಷ್ಮ ನಮ್ಮ ಪಿತಾಮಹನೂ ಹೌದು. ಆದ್ರೆ ನಾವು ಅಧಿಕಾರಿಗಳಿದ್ದೇವೆ ಭೀಷ್ಮಾಚಾರ ಶ್ರಾದ್ದ ಮಾಡೋದಕ್ಕೆ. ಮೊದಲೇ ವೇದವ್ಯಾಸ ದೇವರು ಹೇಳಿದ್ದಾರೆ, ಗಂಗೆಗೆ ಅನುಗ್ರಹ ಮಾಡಿದ್ದಾರೆ. ಭೀಷ್ಮರಿಗೆ ಮಕ್ಕಳಿಲ್ಲ ಎಂಬ ಪ್ರಶ್ನೆ ಬೇಡ. ಇಡೀ ಜಗತ್ತೇ ಭೀಷ್ಮರಿಗೆ ಭೀಷ್ಮಾಷ್ಟಮಿಯ ದಿನ ಭೀಷ್ಮ ತರ್ಪಣ ಕೊಡುತ್ತದೆ. ಗಂಗಾಪುತ್ರಾಯ ಭೀಷ್ಮಾಯ ಅಜನ್ಮ ಬ್ರಹ್ಮಚಾರಿಣೆ. ಅದರಿಂದ ಇಡೀ ಜಗತ್ತಿನ ಸಕಲ ಜೀವರಾಶಿಗಳು ಮಾಡ್ತಾರೆ ಭೀಷ್ಮಾದಿಗಳ ಶ್ರಾದ್ದ. ಆದ್ದರಿಂದ ಭೀಷ್ಮಾದೀನಾಂ ವಯಂ ಶ್ರಾದ್ದ ಕರ್ತಾರಸ್ತೆ, ಅಲ್ಲಿ ಹೇಳು ಕರ್ತಾರಸ್ತೇನ ಕಿಂತತಃ. ಮಕ್ಕಳ ಶ್ರಾದ್ದ ಮಾಡೋದಕ್ಕಂತೂ 5 ಪೈಸಾ ಕೊಡಲ್ಲ. ಭೀಷ್ಮಾದಿಗಳ ಶ್ರಾದ್ದ ಮಾಡೋದಕ್ಕೆ ಅಧಿಕಾರ ನಮಗಿದೆ, ಅವನಿಗೆ ದುಡ್ಡು ಕೊಡಲ್ಲ. ಇನ್ನು ಕರ್ಣನ ಶ್ರಾದ್ದ ಅಂದ್ರೆ, ಕರ್ಣ ಸ್ವತಃ ನಮ್ಮ ಅಣ್ಣನೇ, ಅವನ ಶ್ರಾದ್ದವು ನಾವು ಮಾಡ್ತೇವೆ, ಕರ್ಣನ ಶ್ರಾದ್ದಕ್ಕೂ ದುಡ್ಡು ಕೊಡಲ್ಲ. ಹೌದು, ವಿದುರನಿಗೆ ಭೀಮಸೇನ ದೇವರು ಹೇಳಿರ್ತಕ್ಕಂಥ ಮಾತು. ಅವನು ಕಾನೀನ ಅಂತ ಪ್ರಸಿದ್ಧನಾದವು ನಿಜ, ಆದರೆ ಏನಾದರೂ ನಮ್ಮ ಅಣ್ಣನೇ. ಕಾನೀನತ್ವಾತ್ತು ಕರ್ಣಸ್ಯ ಸಹ ಅಸ್ಮಾಭಿಪೃಥೈವ ಹಿ ಶ್ರಾದ್ದ ಕರ್ಮಣ್ಯಧಿಕೃತಾ ಕಿಂ ತಸ್ಮೈ ದೀಯತೆ ಧನಂ. ಅವನಿಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಭೀಮಸೇನ ದೇವರಂತಾರ. ಇತ್ಯುಕ್ತಂ ನೃಪತಿ ಅರ್ಜುನಶ್ಚೋಚುತ ಪುನಃ. ಆ ರೀತಿ ಹೇಳಿದಾಗ ಭೀಮಸೇನ ದೇವರು ಹೀಗಂತಾರ, ಮಾರ 5 ಪೈಸಾ ಕೊಡಲ್ಲ ಅಂದಾರ, ಏನು ಮಾಡ್ತೀನಿ ಮಾಡು ಅಂದ ವಿದುರ ಹೋಗಿ ಧೃತರಾಷ್ಟ್ರನಿಗೆ. ಆಮೇಲೆ ಧೃತರಾಷ್ಟ್ರ ಪಾಪ ಈ ಧರ್ಮರಾಜ ಅರ್ಜುನ ಇವರಿಗೆಲ್ಲ ಹೇಳಿದ, ಏನೋ ಮಕ್ಕಳು ಶ್ರಾದ್ದ ಮಾಡಿ ಕಾಡಿಗೆ ಹೋಗಬೇಕು ಅಂತ ಆಸೆ, ಭೀಮಸೇನ ದೇವರು 5 ಇನ್ನು ಅಂತ ಹೇಳಿ. ಧರ್ಮರಾಜ ಹೇಳಿದ, ಕೊಟ್ಬಿಡಪ್ಪ ಹೋಗ್ಲಿ, ಪಾಪ ವಯಸ್ಸಾಗಿ ಮುದುಕ ಕೇಳ್ತಾ ಇದ್ದಾನೆ, ಕಾಡಿಗೆ ಹೋಗ್ತಾನೆ ನಾಳೆ, ನಾಡದ್ರಿಂದ ಬಾ ಅಂದ್ರೆ ಮತ್ತೆ ಬರ್ತಾನ ಸೀರಿಯಲ್ ನೋಡಕ್ಕೆ. ಧೃತರಾಷ್ಟ್ರ ಬರೋದೇ ಇಲ್ಲ ಪಾಪ, ಇನ್ನು ಕಾಡಿಗೆ ಹೋಗ್ತಾನೆ, ಇನ್ನೇನು ಪಾಪ, ಇನ್ನು ಎಂದೂ ಅವನ ದರ್ಶನವೇ ನಮಗಾಗಲ್ಲ, ಕೊಟ್ಟುಬಿಡು, ಯಾಕೆ ಒದ್ದಾಡಿಸ್ತಿ ಅಂತ ಧರ್ಮರಾಜ. ಕೊಡೋದಿಲ್ಲ ಅಂತ ಮತ್ತೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದ, ಸರ್ವಥಾ ಕೊಡಲ್ಲ ಅಂತ ಧರ್ಮರಾಜ ಹೇಳಿದ್ರು ಕೊಡ್ಲಿಲ್ಲ. ಮುಖ್ಯ ರಾಜ ಚಕ್ರವರ್ತಿ ಧರ್ಮರಾಜನೇ ನಿಜ, ಇವನು ಕೇವಲ ಫೈನಾನ್ಸ್ ಮಿನಿಸ್ಟ್ರು. ಆದರೆ ಆ ಪ್ರಧಾನಮಂತ್ರಿ ಹೇಳಿದ್ರು ಕೊಡಲ್ಲ ಅಂತ ಅನ್ನೋದು ಭೀಮಸೇನ ದೇವರು. ನ್ಯಾಯ ನ್ಯಾಯ, ಧರ್ಮ ಧರ್ಮ ಅಷ್ಟೇ. ಪರಮ ಪಾಪಿಷ್ಟರು ಅಂಧಂತಮೋ ಯೋಗ್ಯರು, ಅವ್ರಿಗೆ ಏನು ಶ್ರಾದ್ದರಿ, ಯಾತಕ್ಕೆ ದುಡ್ಡು? ಇಷ್ಟು ದಿವಸ ಇವನನ್ನು ನೋಡ್ಕೊಂಡಿದ್ದೇ ಜಾಸ್ತಿ, ಆ ದುಷ್ಟರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಇವನ ಸಾಧನೆ ಈಗಾಗಲೇ ಆಗಿಬಿಡ್ಬೇಕಾಗಿತ್ತು. ಸಾಕಷ್ಟು ಹೇಳ್ತಾರೆ, ಕೊಡೋದಿಲ್ಲ ಅಂತ ಹೇಳಿ. ಈ ಲೌಕಿಕವಾಗಿ ವ್ಯಾವಹಾರಿಕವಾಗಿ ಆವಾಗ ಸುಮ್ಮನೆ ಮೇಲ್ನೋಟಕ್ಕೆ ಧರ್ಮರಾಜನಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ನಾ ಇಷ್ಟು ಹೇಳ್ತಾ ಇದ್ದೇನೆ, ಆದರೂ ಭೀಮ ದುಡ್ಡು ಕೊಡ್ತಾ ಇಲ್ಲ. ಎಲ್ಲ ಕೋಶಾಗಾರದ ಬೀಗಿದ ಕೈಯಲ್ಲ, ಅವನ ಕೈಯಲ್ಲೇ ದುಡ್ಡಿನ ಜವಾಬ್ದಾರಿ ಎಲ್ಲ. ಇಷ್ಟು ಹೇಳಿದ್ರು ಕೊಡ್ತಾ ಇಲ್ಲ. ಕೊನೆಗೆ ಸ್ವಲ್ಪ ಸಿಟ್ಟಿನಿಂದ ಧರ್ಮರಾಜ ಅಂತಾನಂತ, ಅರಮನೆಯ ಏನು ದುಡ್ಡಿದೆ, ಪ್ರಜೆಗಳ ದುಡ್ಡು, ಹಸ್ತಿನಾವತಿಯ ದುಡ್ಡು ಅಂತೇನಿದೆ, ಇಡೀ ರಾಜ್ಯದ ಬೊಕ್ಕಸ, ಅದರಿಂದ 5 ಪೈಸಾ ಕೊಡಬೇಡ, ನನ್ನ ಪಾಲಿಗೆ ಏನು ಬರುತ್ತದೆ ಆ ದುಡ್ಡು ಕೊಡು, ಶ್ರಾದ್ದ ಮಾಡಲಿ. ಅದು ನಿನ್ನ ಹಣೆ ಬರ ಅನ್ಕೊಂಡ್ರು ಭೀಮಸೇನ ದೇವರು. ನಾ ಅಂತೂ ಕೊಡಲ್ಲ.
ಯಾಕಂದ್ರೆ ಪ್ರಜೆಗಳ ಹಣ ಅದು. ಪ್ರಜೆಗಳ ಹಣ ಅಂತಂದ್ರೆ ಪ್ರಜೆಗಳ ಹಣದಿಂದ, ಧರ್ಮದಿಂದ ಪ್ರಜೆಗಳ ರಕ್ಷಣೆ ಆಗಬೇಕೇ ಹೊರತು ದುಷ್ಟರ ಕಾರ್ಯಕ್ಕೆ, ದುಷ್ಟರ ಸಹಾಯಕ್ಕೆ ದುಡ್ಡು ಕೊಡೋ ಹಾಗಿಲ್ಲ. ಭೀಮಸೇನ ದೇವರ ರಾಜಕೀಯ ಸಿದ್ಧಾಂತ ಹೇಗೆ ತಿಳಿಯಿರಿ. ಈಗ ಇಡೀ ಉರುಟಾನೆ ನಡೀತದೆ ಇಡೀ ಜಗತ್ತಿನಲ್ಲಿ. ಇದ್ದದ್ದೆಲ್ಲ ಪ್ರಜೆಗಳ ಹಣನೇ, ಯಾವುದ್ಯಾವುದಕ್ಕೋ ಖರ್ಚು ಮಾಡ್ತೇವೆ, ಅದೇ ಸರಿ ಅಂತ ಹೇಳಿ. ಆ ರೀತಿ ಆ ಭಾಗ್ಯ ಈ ಭಾಗ್ಯ ಅದು ಯಾರ ಭಾಗ್ಯ? ಆದ್ದರಿಂದ ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅಂತ. ಹಾಗೆ ಭೀಮಸೇನ ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪ್ರಜೆಗಳ ಒಂದು 5 ಪೈಸೆಯೂ ಕೂಡ ಅಧರ್ಮ ಕಾರ್ಯಕ್ಕೆ, ಕೆಟ್ಟ ಕಾರ್ಯಕ್ಕೆ ಉಪಯೋಗ ಆಗಬಾರ್ದು ಅಂತ. ಅಣ್ಣ ಹೇಳಿದರೂ ದುಡ್ಡು ಕೊಡೋದಿಲ್ಲ. ಧರ್ಮರಾಜ ಕೊನೆಗೆ ಈ ಮಾತು ಹೇಳಿದ, ನನ್ನ ವೈಯಕ್ತಿಕವಾಗಿ ಸೇರಿದ ಹಣವನ್ನು ಕೊಡು, ಅವನು ಶ್ರಾದ್ದ ಮಾಡ್ತಾನೆ ಅಂತ ಹೇಳಿ. ಆ ರೀತಿ ಅನಂತರ ಇದು ಸ್ಪಷ್ಟಪಡಿಸ್ತಾ ಆಮೇಲೆ ಅರ್ಜುನನು ಕೂಡ ಆ ಅಣ್ಣ ಹೇಳಿದ್ದಕ್ಕೆ ಸಹಮತವನ್ನು ತೋರ್ತಾನೆ. ಅನಂತರ ವಿಶೇಷ ಅದಕ್ಕೆ ಅಂದ್ರೆ ನೋಡಿ ಯೋಚನೆ ಮಾಡಿ, ಕೊಡೋದಿಲ್ಲ ಅಂತ ಹಠದಿಂದ ಕೊಡೋದಿಲ್ಲ, ಇವನಿಗೆ ನೋಯಿಸಬೇಕು ಅಂತಿಲ್ಲ. ವಿದುರ ಹೇಳಿದ, ನಿನ್ನ ವೈರಾಗ್ಯಕ್ಕೆ ಭೀಮಸೇನ ದೇವರು ಈ ರೀತಿ ಮಾಡ್ತಾ ಇದ್ದಾರೆ, ವೈರಾಗ್ಯ ಸಂಪಾದನೆ ಮಾಡು. ಈ ಕಡೆ ಅಂದ್ರೆ ಯೋಚನೆ ಮಾಡಿ, ಮಧ್ಯರಾತ್ರಿ 1 ಗಂಟೆಗೆ ಬಂದ ಬ್ರಾಹ್ಮಣನಿಗೆ ತನ್ನ ಕೈ ಖಡ್ಗವನ್ನೇ ಕೊಟ್ಟ ಇದೇ ಭೀಮಸೇನ ದೇವರು. ಆದರೆ ದುಷ್ಟರ ಶ್ರಾದ್ದಕ್ಕೆ 5 ಪೈಸೆನೂ ಕೊಡಲ್ಲ ಅಂತ. ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬಾರದು, ಎಲ್ಲಿ ಕೊಡಬಾರದು ಅಲ್ಲಿ ಕೊಡಲೇಬಾರದು. ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟರೆ ಪುಣ್ಯ ಬರ್ತದೆ, ಅಷ್ಟೇ. ಹೌದೋ ಇಲ್ಲೋ? ನೀವು ಕೊಟ್ಟ 100 ರೂಪಾಯಿಯಿಂದ ಅವನು ಹೋಗಿ ಏನೋ ಪಾಪ ಬೇಡ್ತಾ ಇದ್ದಾನೆ, ಭಿಕ್ಷೆ ಹೋಗಲಿ ಅಂತ ಹೇಳಿ, ಒಳ್ಳೆ ದೃಢಕಾಯನೇ, ಶಕ್ತಿವಂತನೇ. ಈ ಭಿಕ್ಷೆ ಬೇಡವರೆಲ್ಲ ಯುವಕರ ಸಂಘನೆ ಜಾಸ್ತಿ, ಹಾಗಾಗ್ಬಿಟ್ಟಿದೆ ಪಾಪ. ಅಂತೂ ಇರಲಿ. ಆದ್ದರಿಂದ ನೀವು ಕೊಟ್ಟ ಒಂದು 100 ರೂಪಾಯಿ ಏನಾದರೂ ಸಹಾಯ ಮಾಡಿ ಅವನ ಹೆಂಡ ಕುಡಿದ್ರೆ ಅದರ ಪಾಪ ನಿನಗೂ ಬರುತ್ತದೆ, ಹುಷಾರ್. ನೀನು ಕೊಟ್ಟ 100 ರೂಪಾಯಿಯಿಂದ ಅವನು ಹೋಗಿ ಗೋಮಾಂಸ ತಿಂದ್ರೆ ಅದರ ಪಾಪ ನಿನಗೂ ಉಂಟು. ಯೋಗ್ಯ ಕಾರ್ಯಕ್ಕೆ, ಅವಶ್ಯವಾಗಿ ಧರ್ಮ ಕಾರ್ಯಕ್ಕೆ ಇದ್ದ ಸಂಪತ್ತನ್ನು ವಿನಿಯೋಗ ಮಾಡಬೇಕೇ ಹೊರತು ಅಧರ್ಮಕ್ಕೆ ವಿನಿಯೋಗ ಮಾಡಿದ 5 ಪೈಸೆಯಿಂದಲೂ ಕೂಡ ಅವನ ಅರ್ಧ ಪಾಪ ನಿಮಗೂ ಬರ್ತದೆ, ಹುಷಾರಾಗಿರ್ಬೇಕು. ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು. ಆದ್ದರಿಂದ ಈ ಏಕಾದಶಿ ದಿನ ನೀವು ಕೇಳಿ ಎಷ್ಟು ಸೂಕ್ಷ್ಮ ಇದು ಧರ್ಮಶಾಸ್ತ್ರ ಅಂದ್ರೆ. ಏಕಾದಶಿ ದಿನ ಯಾರು ಕೇಳಿದ್ರು ತಿಂಡಿ ಕೊಡಬೇಡ್ರಿ ಅಂತಾರೆ. ದ್ವಾದಶಿ 106 ಜನ ಬ್ರಾಹ್ಮಣರಿಗೆ ಬೇಕಾದ್ರೆ ಊಟಕ್ಕೆ ಹಾಕ್ರಿ, ಎಲ್ಲ ದೀನರಿಗೂ ಕೂಡ, ಎಲ್ಲರಿಗೂ, ವಿಶೇಷ ಪ್ರತಿ ವರ್ಗದ ಭಕ್ತರಿಗೂ ಊಟಕ್ಕೆ ಹಾಕೋಣ ಬೇಡ ಅನ್ನಲ್ಲ. ಏಕಾದಶಿ ಕೇಳಿದ್ರು ಹಾಕಬಾರದು ಅಂತ ಅಂಬರೀಷ್ ಚಕ್ರವರ್ತಿ ವಿಚಾರ ಹೇಳ್ತಾರೆ. ಏಕಾದಶಿ ಪ್ರಾಣಿಗಳಿಗೂ ಹುಲ್ಲು ಕೊಡ್ತಾ ಇರಲಿಲ್ಲ ಅಂತ. ಯಾವುದು ಧರ್ಮ ಅದು ಧರ್ಮ ಅಷ್ಟೇ. ಅದು ಭೀಮಸೇನ ದೇವರ ನಿಜವಾದ ಸಿದ್ಧಾಂತ. ಆ ರೀತಿ ತಿಳಿಸ್ತಾ ಅನಂತರ ಸರಿ ಅಂತ ಹೇಳಿ, ಯಾವುದು ಪವಿತ್ರ ಕಾರ್ಯ, ಧರ್ಮ ಕಾರ್ಯ, ಅದಕ್ಕೆ ದುಡ್ಡು ಕೊಡಬೇಕು, ಬೇರೆ ಕಡೆ ಕೊಡಬಾರದು ಅಂತ ತಿಳಿಸ್ತಾ ವಿದುರ ಹೇಳಿದ, ಇದೆಲ್ಲ ಭೀಮಸೇನ ದೇವರು ಯಾತಕ್ಕೆ ಮಾಡಿದ್ದು ಗೊತ್ತೇನು? ಶುದ್ಧ ಭಾಗವತ ಧರ್ಮ ಅವರದು. ಅವರಿಗೆ ಇವರಿಗೆ ಯಾರಿಗೂ ಅವರು ಅಡ್ಜಸ್ಟ್ ಆಗೋ ಕಂಪ್ನಿ ಅಲ್ಲ. ಅದು ಆಗಲಿ ಇದು ಆಗಲಿ ಆ ರೀತಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಕಂಪನಿ ಅಲ್ಲ ಅವರು. ಅದನ್ನು ತಿಳಿಸ್ತಾರೆ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರಃ. ಅದಕ್ಕೆ ಹೀಗೆ ಮಾಡಿದ್ದಪ್ಪ ಅವರು. ಆದ್ದರಿಂದ ನಿಜವಾದ ಕ್ಷತ್ರಿಯರವರು, ಧರ್ಮನಿಷ್ಠರು ಅಂತ ಹೇಳ್ತಾ ಅಲ್ಲಿ ತಿಳಿಸ್ತಾ ಆಮೇಲೆ ಅದಕ್ಕೆ ವಿದುರ ಈ ಮಾತು ಹೇಳಿದ್ದ. ಮೂಲ ಮಹಾಭಾರತದಲ್ಲಿ ಭೀಮಸೇನ ದೇವರ ಬಗ್ಗೆ ವಿದುರ ಹೇಳಿದ ಮಾತು ಈ ಸಂದರ್ಭದಲ್ಲಿ, ಏವಂ ಪ್ರಾಯೋ ಹಿ ಧರ್ಮೋಯಂ ಕ್ಷತ್ರಿಯಾಣಾಂ ನರಾಧಿಪ ಯುದ್ಧೇ ಕ್ಷತ್ರಿಯೇ ಧರ್ಮೇ ನಿರತೋಯಂ ರುಕೋದರಃ. ಆ ವಿದುರ ಹೇಳಿರತಕ್ಕಂಥ ಮಾತು. ಇವರೂ ಧರ್ಮಿಷ್ಠರೇನೆ, ದೊಡ್ಡಪ್ಪ ಅಂತ ಪ್ರೀತಿಯಿಂದ ಆ ಒಂದು ಪೂಜ್ಯ ಭಾವನೆಯಿಂದ ಕೊಡ್ತಾರೆ ಅಂತ ಹೇಳ್ತಾರೆ. ಅಂತೂ ಆ ಧರ್ಮರಾಜನ ವೈಯಕ್ತಿಕವಾದ ಹಣವನ್ನು ಕೊಟ್ಟರು. ಆ ಮಕ್ಕಳ ಋಣ ತೀರಿಸುವ ಸಲುವಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ. 10 ದಿನ ಅಂತೆ ಅವನು ಮಾಡಿರತಕ್ಕಂತಹ ಆ ಮಕ್ಕಳಿಗಾಗಿ ಸದ್ಗತಿ ಆಗಲಿ ಅಂತಿಲ್ಲ, ಅದು ಸರಿಯಾಗಿ ತಿಳಿಯಿರಿ. ಮತ್ತೆ ಯಾಕಂದ್ರೆ ಪರಮ ಪಾಪಿಟ್ರೆ ಅವರು ಅಂದಂತಮ ಯೋಗ್ಯರೇ, ಕಲಿ ಸ್ವರೂಪಭೂತರು ದುರ್ಯೋಧನಾದಿಗಳು. ಸದ್ಗತಿ ಆಗಲಿ ಎಂಬ ಶ್ರಾದ್ದ ಅಲ್ಲ ಇದು. ನಾನಂತೂ ಋಣ ಪರಿಹಾರ ಮಾಡಿಕೊಳ್ಳಬೇಕು, ಆ ದುಷ್ಟರ ಋಣ. ಅದಕ್ಕಾಗಿ ವಿಶೇಷವಾಗಿ ಅಲ್ಲಿ ಸ್ಪಷ್ಟಪಡಿಸ್ತಾರೆ, ಶುದ್ಧ ಮನಸ್ಸಿನಿಂದ 10 ದಿನಗಳ ಕಾಲ ನಿರಂತರವಾಗಿ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾನೆ ಧರ್ಮರಾಜ. ಈ ಕಡೆ ಈ ಧರ್ಮರಾಜನ ಹಣದಿಂದ ಧೃತರಾಷ್ಟ್ರ ಮಕ್ಕಳ ಶ್ರಾದ್ದಾದಿಗಳನ್ನೆಲ್ಲ ಮಾಡಿ ಆ ರೀತಿ ಪಾಪಿಗಳ ಋಣ ಪರಿಹಾರವಾಗಲಿ ಅಂತ ಶ್ರಾದ್ದಾದಿಗಳನ್ನು ಮಾಡುತ್ತಾನೆ. ಅನಂತರ ಎಲ್ಲ ಪ್ರಜೆಗಳಿಗೆ ಕರೆದು ಒಂದು ಮಾತು ಹೇಳಿ ಕಾಡಿಗೆ ಹೊರಟು ಬಿಡ್ತಾನೆ. ಎಲ್ಲ ಊರಿನ ಪ್ರಜೆಗಳಿಗೆಲ್ಲ ಕರೆಸ್ತಾನೆ. ಎಲ್ಲರಿಗೂ ನಮಸ್ಕಾರ ಮಾಡಿ ಅವನು ಸ್ಪಷ್ಟವಾಗಿ ಹೇಳಿದ, ಇಷ್ಟು ವರ್ಷ ನಾನೇನೋ ರಾಜ್ಯನಾಗಿದ್ದೇನೆ, ಸಿಂಹಾಸನ ಮೇಲೆ ಕೂತಿದ್ದೇನೆ ನಿಜ, 1 ದಿನವೂ ಧರ್ಮದಿಂದ ರಾಜ್ಯ ಆಳಿಲ್ಲ, ಕ್ಷಮಾ ಮಾಡ್ರಿ ಅಂತ ಪ್ರತಿಯೊಬ್ಬ ಪ್ರಜೆಗಳಿಗೆ ಕರೆದು ನಿಜವಾದ ವೈರಾಗ್ಯ ಹುಟ್ಟಿದೆ ಆ ಭೀಮಸೇನ ದೇವರ ಉಪದೇಶದಿಂದ.
ನನ್ನ ಮಕ್ಕಳು ಮಾಡುವ ಕೆಟ್ಟ ಕಾರ್ಯ, ಅಧರ್ಮ ಕಾರ್ಯಕ್ಕೆ, ಆ ಪಾಪ ಕಾರ್ಯಕ್ಕೇನೆ ಪ್ರೋತ್ಸಾಹ ಕೊಡ್ತಾ ಬಂದೆ. ನನ್ನ ಮಗ ಅಂತೂ ನಿಮ್ಮನ್ನು ಒಂದು ದಿವಸ ಸರಿಯಾಗಿ ನೋಡಿಕೊಂಡಿಲ್ಲ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ. ಪ್ರತಿನಿತ್ಯ ದೇವರಲ್ಲಿ ಅಪರಾಧ ಕ್ಷಮೆಯನ್ನು ಕೇಳಿಕೊಳ್ಳಬೇಕು ಅಂತಾರಲ್ಲ, ಆ ರೀತಿ ಅನೇಕ ಮಾತುಗಳನ್ನು ಹೇಳ್ತಾನೆ, ಬೈತಾನೆ ಸ್ವತಃ. ಪುತ್ರಸ್ತು ಮಮ ಪಾಪಾತ್ಮ ಸರ್ವಕ್ಷತ್ರ ವಿನಾಶಕಃ. ನನ್ನ ಮಕ್ಕಳು ಮಹಾಪಾಪಿಷ್ಟ್ರು, ನಿಮಗೆಲ್ಲ ಬಹಳ ಕಷ್ಟ ಕೊಟ್ಟಿದ್ದಾರೆ. ಸರ್ವಾತಿ ಶಂಕಿ ಮೂಢಶ್ಚ ವೃದ್ಧಾನಾಂ ಶಾಸನಾತಿಗಃ. ಗುರು ಹಿರಿಯರಿಲ್ಲ, ದೊಡ್ಡವರಿಲ್ಲ, ಸಣ್ಣವರಿಲ್ಲ, ಬೇಕಾದಷ್ಟು ಒಡಿ ಬಡಿ ಬರೇ ಇದೇನೆ. ನನ್ನ ಮಕ್ಕಳ ದೌರ್ಜನ್ಯ ತಡ್ಕೊಂಡು ಇಷ್ಟಿಡೀ ಎಷ್ಟೋ ವರ್ಷಗಳ ಕಾಲದಿಂದ ನಮ್ಮ ಮಕ್ಕಳ ದೌರ್ಜನ್ಯ ಹಿಂಸೆಯನ್ನೆಲ್ಲ ತಡ್ಕೊಂಡು ಇಷ್ಟಾದರೂ ಒಂದು ದಿನ ಬಂದು ಒಂದು ನರಪಿಳ್ಳೆ ಒಂದು ಪ್ರಜೆಗಳು ಕೂಡ ನಿನ್ನ ಮಕ್ಕಳು ಹೀಗೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಹೇಳಿಲ್ಲಲ್ಲ. ಎಂತಹ ಪ್ರಜೆಗಳು ಇವೆಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ ನಿಮಗೆ ಅಂತ ಪ್ರತಿಯೊಂದು ಪ್ರಜೆಗಳಿಗೆ. ಈ ಕಡೆ ಈ ಧೃತರಾಷ್ಟ್ರರು ಅಂದರೆ ಕಾಡಿಗೆ ಹೋಗುವಾಗ ಅದರಿಂದ ಅಪ್ರಿಯಾಣಿ ಚ ಕೃಷ್ಣಸ್ಯ ಸುಬುಹೂನ್ ಆಚರಿತ್ ಕುದೀಹಿ. ಕೆಟ್ಟ ಬುದ್ಧಿ. ಆ ರೀತಿ ಕೃಷ್ಣನಿಗೂ ಬೇಕಾದಷ್ಟು ಅಪ್ರಿಯವಾಗಿರ್ತಕ್ಕಂಥ ಕೆಲಸ ಮಾಡಿದ್ದೆ. ನನ್ನಂಥ ಮೂರ್ಖನೇ ಇನ್ನೊಬ್ಬನಿಲ್ಲ. ಹತಾಶ್ಚ ಸ್ವೇನ ಪಾಪೇನ. ಈಗಿನ ಕಾಲದ ಜನರಿಗೆ ಸ್ಪಷ್ಟವಾಗಿ ತಿಳಿಯಿರಿ, ಕೃಷ್ಣನ ಮೋಸದಿಂದ, ಪಾಂಡವರ ವಂಚನೆಯಿಂದ ಅಂತೂ ಈ ಕಡೆ ಈ ದುರ್ಯೋಧನಾದಿಗಳ ಪತನ ಆಯಿತು, ಕೌರವರೆಲ್ಲ ಸತ್ರು, ಹಾಗೆ ಹೀಗೆ ಮಾತಾಡ್ತಾರೆ. ಆ ದುರ್ಯೋಧನಾದಿಗಳ ಸ್ವತಃ ತಂದೆ ಧೃತರಾಷ್ಟ್ರ ಹೇಳೋ ಮಾತು, ಮೂಲ ಮಹಾಭಾರತದಲ್ಲಿ ಈ ಮಾತು ಬರುತ್ತದೆ. ಹತಾಶ್ಚ ಸ್ವೇನ ಪಾಪೇನ ಸಸುತ ಅಮಾತ್ಯ ಬಾಂಧವಾಹ. ತಮ್ಮ ಪಾಪದಿಂದ ತಾವು ನಮ್ಮ ಮಕ್ಕಳು ಹಾಳಾಗಿ ಹೋದರೆ ಹೊರತು ಪಾಂಡವರಿಂದ ಅಲ್ಲ ಎಂಬ ಮಾತನ್ನು ಧೃತರಾಷ್ಟ್ರ ಹೇಳ್ತಾನೆ. ಎಲ್ಲ ಪ್ರಜೆಗಳ ಮುಂದೆ ಸಾರ್ವಜನಿಕ ಸಭೆಯಲ್ಲಿ ಅವನು ಹೇಳುವಾಗ, ಭ್ರಾತರಸ್ಯ ಚ ಮೇ ಸರ್ವೇಪಿ ತತ್ಶೀಲಂ ಅನುವರ್ತಿನಃ. ಪಾಂಡವರಿಗೆ ನಿಜವಾದ ಯೋಗ್ಯ ಉತ್ತರಾಧಿಕಾರಿಗಳವರು. ಅವರು ಗಳಿಸಿದ ಸಂಪತ್ತಿದು, ನಾವು ಅನುಭವಿಸಿದ್ದಷ್ಟೇ. ಅವರಿಗೆ ಕಾಡಿಗಟ್ಟಿದ್ದೇವೆ. ಇಷ್ಟಾದರೂ ಒಂದು ಮಾತಾಡಿಲ್ಲ ಯಾವ ಪಾಂಡವರು ಕೂಡ ನಮಗೆ. ಎಂತಹ ಇವರ ಉಪಕಾರ. ಅವರ ಆ ಘೋರವಾದ ಪಾಪದಿಂದ, ಅವರ ಪಾಪದಿಂದಲೇ ಅವರು ನಾಶರಾದದ್ದು. ಪಾಂಡವರು ಕಾರಣ ಅಲ್ಲ. ಈ ಸುಸೈಡ್ ಮಾಡಿಕೊಳ್ಳುವಾಗ ಬರೆದಿಟ್ಟು ಸಾಯ್ತಾರೆ, ನನ್ನ ಸಾವಿಗೆ ಯಾರೂ ಕಾರಣರಿಲ್ಲ, ಅದು ಭಾರಿ ಸೇಫ್ ಅಂತ ಹೇಳಿ ಪಾಪ ಅಕ್ಕಪಕ್ಕದವರಿಗೆಲ್ಲ. ಆ ರೀತಿ ಇದ್ದ ಹಾಗೆ ಸ್ವತಃ ಇವನು ಹೇಳ್ತಾನೆ, ದುರ್ಯೋಧನಾದಿಗಳು ಸತ್ತದ್ದು ಅವರ ಪಾಪದಿಂದಲೇ ಹೊರತು ಯಾವ ಕೃಷ್ಣನ ಮೋಸದಿಂದ ಅಲ್ಲ. ಸರಿಯಾಗಿ ತಿಳಿಯಿರಿ. ಲೋಕೋದ್ಧಾರಕನಾದ ಕೃಷ್ಣ ಪರಮಾತ್ಮ ಭಗವಂತ ಅದನ್ನು ಸ್ಪಷ್ಟ ತಿಳಿಸ್ತಾರೆ. ಅನಂತರ ಎಲ್ಲ ಪ್ರಜೆಗಳಿಗೆ ಪ್ರಾರ್ಥನೆ ಮಾಡಿ ಆ ಪ್ರಜೆಗಳ ಅನುಜ್ಞೆಯನ್ನು ತೆಗೆದುಕೊಂಡು ಅವನಂತಾನೆ, ಮತ್ ಪ್ರಿಯಾರ್ಥೇಮಪಿ ಸ್ನೇಹ ಪಾಂಡವೇಶು ಮಹಾತ್ಮಸು. ಇಡೀ ಜನ್ಮ ಪರ್ಯಂತರವಾಗಿ ನಾ ಬೇಕಾದ ಅಪರಾಧ ನಿಮಗೆ ಕೆಟ್ಟದ್ದನ್ನು ಮಾಡಿದರೂ ಕೂಡ ನನ್ನನ್ನು ಅತ್ಯಂತ ಆದರ ಗೌರವ ಭಕ್ತಿಯಿಂದಲೇ ಚಕ್ರವರ್ತಿ ಅಂತ ಕಂಡಿದ್ದೀರಿ ನೀವು. ಪಾಂಡವರಂತೂ ನಿಮ್ಮನ್ನು ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ. ಒಂದು ಚಾಚೂ ತಪ್ಪದೇನೆ ನಿಮಗೆ ಒಂದು ಕ್ಷಣವೂ ಕೂಡ ದುಃಖವಾಗದಂತೆ ಅವರು ನೋಡಿಕೊಳ್ತಾರೆ. ನನಗಿಂತಲೂ ಡಬಲ್ ಪ್ರೀತಿಯಿಂದ ನೀವು ಪಾಂಡವರ ಮೇಲೆ ಆದರ ವಿಶ್ವಾಸ ಭಕ್ತಿ ಮಾಡ್ರಿ. ಪ್ರಜೆಗಳಿಗೆಲ್ಲ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಆದ್ದರಿಂದ ನನಗಿಂತಲೂ ಹೆಚ್ಚಿನ ಸ್ನೇಹ ಮಾಡ್ರಿ, ಅನುಜ್ಞೆ ಕೊಡಬೇಕು, ನಾನು ಕಾಡಿಗೆ ಹೋಗಿ ಬರ್ತೇನೆ. ಅದರಿಂದ ತಿಳಿಸ್ತಾ, ತೇಹಿ ಮೇ ಪುತ್ರಕಾಸಂತ ಇಹಾಮುತ್ರ ಚ ಸೌಖ್ಯದಾಹ. ನಿಜವಾದ ಸತ್ಪುತ್ರರು ಅಂದರೆ ನನಗೆ ಪಾಂಡವರೇನೆ. ದುರ್ಯೋಧನಾದಿ ನನ್ನ ಮಕ್ಕಳು ನನಗೆ ಸದ್ಗತಿಯನ್ನು ಕೊಡೋದಿಲ್ಲ, ಮಹಾಪಾಪಿಷ್ಟ್ರವರು. ತೇಹಿ ಮೇ ಪುತ್ರಕಾಸಂತ ಇಹಾಮುತ್ರ ಚ ಸೌಖ್ಯದಾಹ. ಇಹಲೋಕದಲ್ಲಿ ಪರಲೋಕದಲ್ಲಿ ನನಗೆ ಸದ್ಗತಿಗೆ ಕಾರಣರಾದವರು ಅಂದರೆ ಇವರೇ. ಈ ಮಾತನ್ನ ಸಂಧಾನ ಸಭೆಯಲ್ಲಿ ಕೃಷ್ಣ ಅವತ್ತೇ ಹೇಳಿದ. ಅವ್ರು ಹೇಳುವಾಗ, ಪಾಂಡವರೇ ನಿನ್ನ ಸತ್ಪುತ್ರರು, ಇವರು ಮಹಾಪಾಪಿಷ್ಟ್ರು ಡೈರೆಕ್ಟ್ ಹೇಳಿದ್ದಾನೆ ಕೃಷ್ಣ. ಈ ಮಾತು ಅವತ್ತು ಕೇಳಿದ್ರೆ ಇಷ್ಟು ಕುರುಕ್ಷೇತ್ರದ ಯುದ್ಧನೇ ನಡೀತಾ ಇರಲಿಲ್ಲ, ಇಷ್ಟು ಪಾಪ ಸಾಧನೆ ಆಗ್ತಾ ಇರಲಿಲ್ಲ. ಅದಕ್ಕೆ ಧೃತರಾಷ್ಟ್ರ ಅಂತ ಕೃಷ್ಣ ಪರಮಾತ್ಮ ಈ ಮಾತನ್ನು ಅವತ್ತೇ ಹೇಳಿದ, ಕೇಳಲಿಲ್ಲ. ಈಗ ವೈರಾಗ್ಯ ಬಂದು ಆ ಮಾತು ಇವತ್ತು ನಿಜ ಅನಿಸ್ತಾ ಇದೆ ನನಗೆ. ನನ್ನ ನಿಜವಾದ ಮಕ್ಕಳು ಅಂದ್ರೆ ಪಾಂಡವರೇನೆ, ದುರ್ಯೋಧನಾದಿಗಳಲ್ಲ ಅಂತ ತಿಳಿಸ್ತಾ ಅನಂತರ ಸರಿ ಅಂಥೇಳಿ ಕಾಡಿಗೆ ಹೊರಟು ನಿಂತಿದ್ದಾರೆ. ಅಲ್ಲಿ ಕಾಡಿಗೆ ಹೊರಟಾಗ ಅವನ ಜೊತೆಗೆ ಯಾರ್ಯಾರು ಹೋಗಿದ್ದಾರೆ? ವಿದುರ, ಕುಂತಿ, ಗಾಂಧಾರಿ, ಸಂಜಯ, ಇಷ್ಟು ಜನ. ಸಂಜಯೋ ವಿದುರಶ್ಚೈನಂ ಸಭಾರ್ಯಂ ಅನುಜಗ್ಮತು ಅನುವೌರಾಜ ತಂ ಕುಂತಿ ವನಾಯ ಕೃತ ನಿಶ್ಚಯ. ಇಷ್ಟು ಜನ ಎಲ್ಲರೂ ವನವಾಸಕ್ಕೆ ಹೊರಟು ನಿಂತಿದ್ದಾರೆ. ಊರು ಹೊರಗೆ ಪೂರ್ಣ ಅರಣ್ಯಕ್ಕೆ ಹೋಗೋವರೆಗೂ ಎಲ್ಲ ಪ್ರಜೆಗಳು, ಧರ್ಮರಾಜಾದಿ ಪಾಂಡವರೆಲ್ಲರೂ ಕೂಡ
ಅವರ ಬೆನ್ನಟ್ಟಿ ಬೀಳುಕೊಡುಗೆ ಸಮಾರಂಭ ಅಲ್ಲ ಇದು. ಆ ರೀತಿ ಸಾಧನೆಗಾಗಿ, ವಿಶೇಷವಾಗಿ ಕಾಡಿಗಾಗಿ, ಅವರ ತಪಸ್ಸಿಗಾಗಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಮುಂದೆ ಕುರುಕ್ಷೇತ್ರದಲ್ಲಿ ಯಾವ ರೀತಿ ಅವರು ಸಾಧನೆ ಮಾಡ್ತಾರೆ ಆ ವಿಚಾರವನ್ನು ನಾಳೆಯಿಂದ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.